ನಮಸ್ಕಾರ. ಪಾರ್ವತಿ ಪರಮೇಶ್ವರರ ಮುದ್ದು ಕುವರ ಗಣಪನನ್ನ ವಿಘ್ನ ನಿವಾರಿಸೆಂದು ಪ್ರಾರ್ಥಿಸುತ್ತ, ತಾಯಿ ಸರಸ್ವತಿಯನ್ನ ಎರಡಕ್ಷರವನ್ನ ನಾಲಿಗೆಯಲ್ಲಿ ನುಡಿಸೆಂದು ಪ್ರಾರ್ಥಿಸುತ್ತ, ನನ್ನೆಲ್ಲ ಗುರು ಪರಂಪರೆಗೆ ಅಭಿವಂದಿಸಿ ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾಶಿವೋ. ಎಲ್ಲ ಕಡೆಯಲ್ಲೂ ಕೂಡ ಶಿವನಿದ್ದಾನೆ ಅನ್ನುವಂಥ ಸಂಗತಿಯನ್ನ ವೇದದಿಂದ ಹಿಡಿದು ಇವತ್ತಿನವರೆಗಿನ ಎಲ್ಲ ದಾರ್ಶನಿಕರು ಕೂಡ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಆದರೆ ನವಯಂ ತವ ಜನ್ಮ ಚಕ್ಷುಷ ಪದವೀಮಪ್ಯುಪವೀಕ್ಷಿತಂ ಕ್ಷಮಾಃ ಕೃಪಯಾ ಅಭಯದೇನ ಚಕ್ಷುಷ ಸಕಲೇನೇಶ ವಿಲೋಕಯಾಶಿ. ಆದರೆ ಈ ಎಲ್ಲ ಕಡೆಯಲ್ಲೂ ಇದ್ದಾನೆ ಅನ್ನುವಂತಹ ಈ ಶಿವ ನಮ್ಮ ಚರ್ಮದ ಕಣ್ಣುಗಳಿಗೆ ಕಾಣುವುದಿಲ್ಲ. ಆ ಶಿವ ಇಲ್ಲಿಯೇ ಇದ್ದಾನೆ, ಎಲ್ಲ ಕಡೆಯಲ್ಲೂ ಇದ್ದಾನೆ. ಈಶ್ವರ ಸರ್ವಭೂತಾನ, ಇಲ್ಲಿಯೇ ಉಪಸ್ಥಿತನಿದ್ದರೂ ಕೂಡ ನನಗೆ ಆ ಶಿವನ ಅನುಭವ ದಕ್ತಾ ಇಲ್ಲ. ಅಂದರೆ ಅರ್ಥ, ನನ್ನ ಕಣ್ಣುಗಳಿಗೆ ಅವ ಕಾಣಿಸ್ತಾ ಇಲ್ಲ. ಹಾಗಿದ್ದ ಮೇಲೆ ಆ ಕಣ್ಣು ಹೇಗೆ ಕಾಣುವುದು ಅಂದರೆ ಸ್ವಯಂ ಅವನೇ ಬರಬೇಕು. ಕೃಪಯಾ ಅಭಯದೇನ, ನೀನೇ ಬಂದು ಶಕ್ತಿಯನ್ನು ನನ್ನ ಕಣ್ಣುಗಳಿಗೆ ಕೊಟ್ಟರೆ ಎಲೈ ಈಶ, ನಿನ್ನ ಅಭಯವನ್ನುಂಟು ಮಾಡುವ ಕಣ್ಣುಗಳಿಂದ ನನ್ನ ಕಣ್ಣು ನೋಡಲ್ಪಟ್ಟರೆ ಆಗ ಮಾತ್ರ ನಾನು ನಿನ್ನನ್ನು ನೋಡಬಲ್ಲೆ. ಹಾಗಾಗಿ ದಯಮಾಡಿ ಬಂದು ನನ್ನ ಕಣ್ಣುಗಳಿಗೆ ನೋಡುವ ಶಕ್ತಿಯನ್ನು ಪ್ರಸಾದಿಸು. ಇದು ಪ್ರಾರ್ಥನೆ. ಹಾಗೆ ನ ಜಾನಾಮಿ ಪುಣ್ಯಂ ನ ಜಾನಾಮಿ ತೀರ್ಥಂ ನ ಜಾನಾಮಿ ಮುಕ್ತಿಂ ಲಯಂ ವಾ ಕದಾಚಿತ್ ನ ಜಾನಾಮಿ ಭಕ್ತಿಂ ವ್ರತಂ ವಾಪಿ ಮಾತಃ ಗತಿಸ್ತ್ವಂ ತ್ವಮೇಕಾ ಭವಾನಿ. ನನಗೆ ಏನೂ ಗೊತ್ತಿಲ್ಲ. ನ ಜಾನಾಮಿ ಪುಣ್ಯಂ ನ ಜಾನಾಮಿ ತೀರ್ಥಂ, ನನಗೆ ಪುಣ್ಯತಮವಾದ ಯಾವ ಕೆಲಸವೂ ಗೊತ್ತಿಲ್ಲ. ಇಲ್ಲಿಯವರೆಗೆ ನಾನು ಅಂತಹ ಒಂದು ಕೆಲಸವನ್ನೂ ಕೂಡ ಮಾಡಿಲ್ಲ. ಹಾಗೆಯೇ ನನಗೆ ತೀರ್ಥಯಾತ್ರೆಯ ಬಗೆಗೆ ತಿಳಿದೇ ಇಲ್ಲ. ನಾನು ಅಂಥ ಯಾವ ಕ್ಷೇತ್ರವನ್ನೂ ಸಂದರ್ಶಿಸಿಲ್ಲ. ನನಗೆ ನ ಜಾನಾಮಿ ಮುಕ್ತಿಂ ಲಯಂ ವಾ ಕದಾಚಿತ್, ನನಗೆ ಮುಕ್ತಿಯಾಗಲಿ ಮೋಕ್ಷವಾಗಲಿ ಅದಕ್ಕೆ ಬೇಕಾದ ಏಕಾಗ್ರತೆಯಾಗಲಿ ನನ್ನ ಅರಿವಿಗೆ ಇಲ್ಲಿಯವರೆಗೂ ಬಂದೇ ಇಲ್ಲ. ನ ಜಾನಾಮಿ ಭಕ್ತಿಂ ವ್ರತಂ ವಾಪಿ ಮಾತಃ, ನನಗೆ ವ್ರತವನ್ನು ಹೇಗೆ ಮಾಡಬೇಕು, ವ್ರತಕ್ಕೆ ಬೇಕಾದ ಸಿದ್ಧಿ ಏನು, ಕ್ರಮವೇನು, ನಿಯಮವೇನು ಯಾವುದೂ ಗೊತ್ತಿಲ್ಲ. ಭಕ್ತಿ ಎನ್ನುವುದು ಮೊದಲೇ ತಿಳಿದಿಲ್ಲ ನನಗೆ ಗೊತ್ತಿರುವುದು ವೈಭವೋಪೇತವಾದ ಮತ್ತೊಬ್ಬರು ಕಾಣಲಿ ಎನ್ನುವ ಪೂಜಾ ಕ್ರಮವೇ ಹೊರತು ಭಕ್ತಿಯಿಂದ ನನ್ನೊಳಗೆ ಬಂದು ನೀನೇ ಕೂರಬೇಕು ಅನ್ನುವ ಹಠ ಹಿಡಿದು ಮಾಡುವ ಭಕ್ತಿಯ ಬಗೆ ನನಗೆ ಗೊತ್ತಿಲ್ಲ. ಆದರೆ ಇಷ್ಟೆಲ್ಲ ನನಗೆ ಗೊತ್ತಿಲ್ಲವಾದರೂ ಒಂದು ಸಂಗತಿ ನನಗೆ ಅರ್ಥವಾಗಿರುವುದು ಅಂದರೆ ಗತಿಸ್ತ್ವಂ ತ್ವಮೇಕಾ ಭವಾನಿ, ನೀನೇ ಎಲ್ಲರಿಗೂ ಗತಿ, ನೀನೇ ಎಲ್ಲರಿಗೂ ಮತಿ. ನನ್ನಂತಹ ಪಾಪಿಗೂ ನನ್ನಂತಹ ಅಜ್ಞಾನಿಗೂ ಕೂಡ ಕರುಣಿಸಬಲ್ಲಂತಹ ಮಾತೃತ್ವದ ಶಕ್ತಿ ಅಂದರೆ ಅದು ಅಂಬಾ, ಅದು ನೀನು. ಅದು ಮಾತ್ರ ನನಗೆ ಗೊತ್ತಿದೆ. ಅಂತಹ ಮಾತ್ರ ಹೃದಯದ ತಾಯೇ ತ್ರಿಪುರ ಸುಂದರಿ, ದಯಮಾಡಿ ಇಲ್ಲಿ ಆವಿರ್ಭವಿಸು ಪರಶಿವನ ಜೊತೆಯಲ್ಲಿ. ನಿಮ್ಮೀರ್ವರಿಗೂ ನನ್ನ ನಮಸ್ಕಾರ ಎನ್ನುವುದೇ ನಮ್ಮ ಪ್ರಾರ್ಥನೆ. ಆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಪರಶಿವನನ್ನು ನಾವಿಲ್ಲಿ ನಮ್ಮ ಹೃದಯ ಮಂದಿರಕ್ಕೆ ಕರೆಯೋಣ. ಓಂ ನಮಃ ಶಿವಾಯ. ಶಿವಾಯ.
ಗಿರಿಜಾ ಕಲ್ಯಾಣದ ಹತ್ತಿರಕ್ಕೆ ನಾವೆಲ್ಲರೂ ಬಂದ್ಬಿಟ್ಟಿದ್ದೇವೆ. ನಾಳೆ ಈ ನಮ್ಮ ಮನೆಯಲ್ಲಿ ನಿಶ್ಚಿತಾರ್ಥದ ಸಂಭ್ರಮ. ಎಷ್ಟು ಸಂತೋಷ ಅಲ್ವಾ? ಆರಂಭ ಮಾಡಿದ್ದು ಸೋಮವಾರ ಪರಶಿವನನ್ನ ಬಾರೋ ಅಪ್ಪ ಅಂತ ಹೇಳಿ ಕರೆದದ್ದು. ಎಷ್ಟು ದೂರ ಕ್ರಮಿಸಿ ಬಂದವೆಲ್ವ ನಾವೆಲ್ಲರೂ ಒಟ್ಟಿಗೆ. ನಮ್ಮ ಜೊತೆಯಲ್ಲಿ ಇವೆಲ್ಲವೂ ನಡೆಯಲು ಅನುವಾಗಿ ನಮ್ಮ ತಲೆಯನ್ನು ಕಾಪಾಡಿದವರು ಜಗತ್ತಿನ ತಂದೆ ತಾಯಿಗಳಾದ ಆ ಪಾರ್ವತಿ ಪರಮೇಶ್ವರರು ಕಾಪಾಡಿ ನಮ್ಮೆಲ್ಲರನ್ನೂ ಒಟ್ಟುಗೂಡಿಸಿ ಅವರ ಕಥೆಯನ್ನು ಒಂದಷ್ಟು ತಲೆಯಲ್ಲಿ ಇರಿಸಿಕೊಳ್ಳುವಂತಹ ಭಾಗ್ಯವನ್ನು ಕೊಟ್ಟಂತಹ ಜಗದ ತಂದೆ ತಾಯಿಗಳಾದ ಪಾರ್ವತಿ ಪರಮೇಶ್ವರರಿಗೆ ನಮ್ಮೆಲ್ಲರ ನಮಸ್ಕಾರಗಳು ಸಲ್ಲಲಿ. ನೆನ್ನೆಯ ಕಥೆ ನಿಮ್ಮ ಗಮನಕ್ಕೆ ಬಂದಿದೆ. ಈ ಈಶ್ವರ ಹಿಮಾಲಯದ ಮೇಲೆ ಬಂದು ಕೂತಿದ್ದವನನ್ನು ಕಂಡು ಎಲ್ಲರೂ ಹರ್ಷಪಟ್ಟರು. ಇನ್ನೇನು ಹತ್ತಿರ ಬರ್ತಾ ಇದೆ ಎಲ್ಲ ಸಂಗತಿಗಳು ಅನ್ನುವ ಹರ್ಷ ಎಲ್ಲರಲ್ಲೂ ಇತ್ತು. ಸ್ವಯಂ ಹಿಮವಂತನೇ ಹೋಗಿ ಭಗವಂತ ಚಂದ್ರಶೇಖರ, ಅದು ಎಷ್ಟು ತಪಸ್ಸಿನ ಫಲವೋ, ನೀನು ನನಗೆ ದರ್ಶನವನ್ನು ಕೊಟ್ಟು ಬಿಟ್ಟೆ ಅಂತ ಹೇಳಿ ಹೋಗಿ ನಿಂತ್ಕೊಳ್ತಾನೆ. ಭಸ್ಮಾಂಗರಾಗ ಕೃತರೂಪ ಮನೋಹರಾಯ. ಶಿವ ಬಹಳ ಚಂದವಿರುವಂತಹ ಮನುಷ್ಯ. ಎಷ್ಟು ಚಂದ ಅವನು. ನಮ್ಮ ಅಕ್ಕನ ಮಾತಿದೆಯಲ್ಲ, ಸುಲಿ ಪಲ್ಲ ಗೊರವನ ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಜಂಗಮ ಅವ. ಇಲ್ಲಿ ಇವನು ಹೇಳ್ತಾನೆ, ಭಸ್ಮಾಂಗರಾಗಕೃತ ರೂಪ ಮನೋಹರಾಯ ಸೌಮ್ಯಾವದಾತ ನಮಾಶ್ರಿತಾಯ ಗೌರಿ ಕಟಾಕ್ಷ ನಯನಾರ್ಥ ನಿರೀಕ್ಷಣಾಯ ಗೋ ಕ್ಷೀರಧಾರ ಧವಲಾಯ ಓಂ ನಮಃ ಶಿವಾಯ. ಎಷ್ಟು ಚೆಲುವನೋ ನೀನು. ಅದರ ಜೊತೆಗೆ ಮಹಾಯೋಗಿಯಾಗಿ ಬಂದು ಈ ಹಿಮವತ್ ಪರ್ವತದಲ್ಲಿ ನೀನು ನಿಂತಿದ್ದೀಯ. ನಿನ್ನಿಂದ ನಾನು ಇಡೀ ಹಿಮಾಚಲ ಪವಿತ್ರವಾಯಿತು. ಗಂಗೆ ಅಲ್ಲಿಂದ ಹರಿದು ಬಂದವಳು ಎಂದಿಗೂ ಪಾವನಳೆ. ನಮ್ಮಂಥವರ ಅನೇಕ ಪಾಪಗಳನ್ನು ತೊಳೆಯಬಲ್ಲ ಪಾವನೆ ಗಂಗೆಯಾಗಿ ಆಕೆಯೂ ಹರಿದಿದ್ದಾಳೆ. ಸರ್ವವ್ಯಾಪಿ ಜಟಾಜೂಟಧಾರಿ ವೇದಾಂತ ವೇದ್ಯ ಚಂದ್ರಕಲಾ ವಿಭೂಷಣ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತ. ಶಿವ ಗಿರಿರಾಜ, ಈ ಪ್ರಾರ್ಥನೆ ನಿನ್ನ ಭಾವ ಎಲ್ಲವೂ ಸರಿಯೇ, ಆದರೆ ಜೊತೆಗೊಬ್ಬಳನ್ನು ಕರ್ಕೊಂಡು ಬಂದಿದ್ದೀಯಲ್ಲ ನೀನು, ಅದು ಸ್ವಲ್ಪ ಸರಿಗಿಲ್ಲ. ನಾನು ಯೋಗಿಗಳ ಮುಂದೆ ಈ ನಿನ್ನ ಕನ್ಯೆಯ ಜೊತೆಗೆ ಬಂದದ್ದಿದೆಯಲ್ಲ, ಅದು ಸರಿ ಹೊಂದುತ್ತಾ ಇಲ್ಲ. ಹಾಗಾಗಿ ಯಾಕೆ ಸರಿ ಹೊಂದುವುದಿಲ್ಲವೆಂದರೆ ಈ ಕನ್ಯೆ ಚಂದ್ರಮುಖಿ. ಪಾರ್ವತಿ ಎಷ್ಟು ಚೆಲುವೆ ಗೊತ್ತಾ? ಎಷ್ಟು ಚೆಲುವೆ ಅಂದರೆ, ನಮ್ಮ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳ ಸೌಂದರ್ಯವನ್ನು ಅರೆದು ಒಟ್ಟು ರಾಶಿ ಮಾಡಿ ಒಂದು ಪುತ್ಥಳಿಯನ್ನೇನಾದರೂ ಮಾಡಿಟ್ಟರೆ ಅದು ಪಾರ್ವತಿ. ಅಂತಹ ಅದ್ಭುತವಾದ ಚೆಲುವೆ ಈ ಸುಂದರಾಂಗಿ ಶುಭ ಲಕ್ಷಣಯುತೆ. ಈಕೆ ಬಂದದ್ದನ್ನು ಕಂಡರೆ ಮನಸ್ಸು ವಿಚಲಿತವಾಗುತ್ತೆ. ಈ ಈಶ್ವರ ಇದ್ದಾನಲ್ಲ, ಟಿಪಿಕಲ್ ಮೇಷ್ಟ್ರು, ದಕ್ಷಿಣಾಮೂರ್ತಿಯಾಗಿ ಅವ ಕೂತನಲ್ಲ, ಗುರುವಾಗಿ ಯಾರನ್ನೂ ಬಿಡುವುದಿಲ್ಲ, ಸ್ವಯಂ ಸತಿಯನ್ನೂ ಕೂಡವೆ. ಯಾಕೆ ಅಂದರೆ ವೇದಗಳಲ್ಲಿ ಹೇಳಲಾಗಿದೆ, ವಿದ್ವಾಂಸರು ಹೇಳಿದ್ದಾರೆ, ಯೋಗಿಗಳು ಹೇಳಿದ್ದಾರೆ. ಏನೆಂದು ಹೇಳಿದ್ದಾರೆ? ವಿಶೇಷವಾಗಿ ಈ ಯುವತಿಯರು ತುಂಬ ಸುಂದರವಾಗಿ ಸಿಂಗಾರಗೊಂಡು ಓಡಾಡಿದರೆ ಮನಸ್ಸು ಚಂಚಲವಾಗಿ ಬಿಡುತ್ತೆ. ಹಾಗಾಗಿ ಹಿಮಾಲಯನೇ, ಇನ್ನು ಮುಂದೆ ಈಕೆಯನ್ನು ನೀನು ಕರೆತರಬಾರದು. ಪಾರ್ವತಿಯನ್ನು ಸ್ವಲ್ಪ ಪರೀಕ್ಷೆ ಮಾಡದೆ ಹಾಗೆ ಹೇಗಪ್ಪ ಒಪ್ಕೊಳ್ಳೋದು? ಪಾರ್ವತಿ ನಿಂತಿದ್ದವಳು ನೋಡುದು, ಇದು ಯಾವ ಸೀಮೆ ಮನುಷ್ಯ ಇವನು ಯೋಗಿ ಅಂತ ಕೂತಿದ್ದಾನೆ, ಹೆಣ್ಣು ಮಕ್ಕಳು ಬರಬಾರ್ದು ಅಂದರೆ ಇಷ್ಟು ದಿನ ಇವನು ಮಾಡಿದ್ದ ಯೋಗಕ್ಕೇನಾದರೂ ಉಪಯೋಗ ಅಂತ ಬೇರೆ ಇದೆಯೋ ಕೇಳ್ತಾಳವಳು. ಯೋಗಿಗಳು ಅಂಥೇಳಿ ಆದಮೇಲೆ ಸ್ವಾಮಿ, ಸಾನುರಾಗಂ ಸ್ತ್ರೀಯಂ
ದೃಷ್ಟ ಮೃತ್ಯುಂ ವಾ ಸಮುಪಸ್ಥಿತಂ ಅವಿಹ್ವಲಮನಾಃ ಸ್ವಸ್ಥೋ ಮುಕ್ತ ಏವ ಮಹಾಶಯಾಃ. ನಾನು ಏನು ಅರ್ಥ ಮಾಡಿಕೊಂಡಿದ್ದೀನಿ ಅಂದರೆ, ಯೋಗಿಗಳನ್ನು ಅವರು ಹೆಣ್ಣು ಮಕ್ಕಳು ಕಣ್ಣಿಗೆ ಕಂಡರು ಸುಂದರಿಯರು, ಅಥವಾ ಅವರು ಮರಣ ಹೊಂದಿದರೂ ಕೂಡ ಅವಿಹ್ವಲಮನಾಹ, ಅವರ ಮನಸ್ಸು ಅಲ್ಲಾಡೋದೇ ಇಲ್ಲ, ಅಂತಹವರನ್ನು ಯೋಗಿಗಳು ಅಂತ ಹೇಳಿ ಕರೀತಾರೆ. ಮಹಾಶಯ, ತಾವು ಯಾವ ಜಾತಿಗೆ ಸೇರ್ತೀರಿ ಅಂತ ಪ್ರಶ್ನೆಯನ್ನ ಕೇಳ್ತಾರೆ. ಶಂಭು ನಗ್ತಾನೆ. ಅದು ಏನೇ ಇದ್ರೂ ಕೂಡ ಈ ಹೆಣ್ಣನ್ನು ಪ್ರಕೃತಿ ಅಂತ ಹೇಳಿ ಕರೀತಾರಮ್ಮ. ಈ ಪ್ರಕೃತಿ ಭಾವ ಓಡಾಡಿದ ತಕ್ಷಣ ಪುರುಷ ಭಾವ ಸ್ವಲ್ಪ ಅಲುಗಾಡಿಯಿತು, ಅದಕ್ಕಾಗಿ ಈ ಎಚ್ಚರಿಕೆ ಅಂದಾಗ ಪಾರ್ವತಿ ಹೇಳ್ತಾರೆ, ಅದೆಲ್ಲ ಇಲ್ಲ, ಸಾಧ್ಯವೇ ಇಲ್ಲ. ಯಾಕೆಂದರೆ ಇಂತಹ ಯೋಗಿಯನ್ನು ವಿವಾಹವಾಗಬೇಕಾದರೆ ಅದೇ ಮಟ್ಟದ ಜ್ಞಾನವೂ ಇರಬೇಕಲ್ಲ. ನಿಸ್ಸಂಗೋ ನಿಷ್ಕ್ರಿಯೋ ಯೋಸಿತ್ವಂ ಪ್ರಕಾಶೋ ನಿರಂಜನ ಅಯಮೇವ ಹಿತೇ ಬಂಧ ಸಮಾಧಿ ಮನುತಿಷ್ಠಸಿ. ಪರಿಶುದ್ಧ ಆತ್ಮವೇ ಆದವರು ನೀವು ನಿಮ್ಮಿಂದ ಬೇರೆಯಾದ್ದು ಅಂತ ಹೇಳಿ ಜಗತ್ತಿನಲ್ಲಿ ಏನೋ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಪ್ರಾಪಂಚಿಕ ವಸ್ತುಗಳಂತೂ ಕೇವಲ ತೋರಿಕೆಗೆ ಮಾತ್ರ ಇರುವಂಥದ್ದು. ಹಾಗಾಗಿ ನಿಮ್ಮಿಂದ ಬೇರೆಯಾದ ವಸ್ತುವೇ ಇಲ್ಲ, ಎಲ್ಲವೂ ಶಿವ, ಈಶಾನ ಸರ್ವಭೂತಾನ ಅಂಥೇಳಿ ಆದ ಮೇಲೆ ಈ ಹೆಣ್ಣು ತೊಂದರೆ ಅನ್ನೋದು ಯಾಕೆ? ಹಾಗೇನು ಇಲ್ಲವೇ ಇಲ್ಲ ಅಲ್ವಾ ಅಂದಾಗ ಈ ನಮ್ಮ ಶಿವ ಆಯಿತು, ಪರವಾಗಿಲ್ಲ, ಶಾಸ್ತ್ರಸಮ್ಮತವಾಗಿ ನೀನು ಇಲ್ಲಿ ಓಡಾಡಿದರೆ ತೊಂದರೆ ಇಲ್ಲ ಅಂತ ಹೇಳಿ ಒಪ್ಪಿಕೊಂಡ. ಅಲ್ಲವರ ಮಾತು ಸದಾ ನೆನಪಿಗೆ ಬರುತ್ತೆ ಈ ಸಂದರ್ಭದಲ್ಲಿ. ಹೆಣ್ಣು ಮಾಯೆಯೆಂಬರು ಹೆಣ್ಣು ಮಾಯೆಯಲ್ಲ, ಹೊನ್ನು ಮಾಯೆಯೆಂಬರು ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆಯೆಂಬರು ಮಣ್ಣು ಮಾಯೆಯಲ್ಲ, ಮನದ ಮುಂದಣ ಆಸೆಯೇ ಮಾಯ ಕಾಣ ಗುಹೇಶ್ವರ. ಇದು ಅಲ್ಲವರ ನಿಲುವು. ಶಿವಸಂಭೂತರು ಅಂತ ಹೇಳಿ ಅಲ್ಲಮರನ್ನ ಕೂಡ ಕರೀತಾರೆ. ಶಿವಾದ್ವೈತವನ್ನ ಅಥವಾ ಶಿವನ ಆ ಇಡೀ ಆತ್ಮದರ್ಶನವನ್ನ ಪೂರ್ಣ ಕಂಡವರು ಅಲ್ಲಮರು. ಅವರು ಹೇಳಿದ ಮಾತು ಬಹುಶಃ ಜಗತ್ತಿಗೆ ಕೊಟ್ಟ ಪಾಠ ಅಲ್ಲಮ. ಮನದ ಮುಂದಣ ಆಸೆಯೇ ಮಾಯೆಯೇ ಹೊರತು ಹೆಣ್ಣು ಮಾಯೆ ಆಗೋದಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಆ ಮಾತನ್ನ ಪೂರ್ಣ ಪ್ರಮಾಣದಲ್ಲಿ ಸಾರಿದಂಥವರು. ಹಾಗಾದ ಮೇಲೆ ಪಾರ್ವತಿ ನಿತ್ಯ ನೋಡ್ತಾ ಇದ್ಲು, ಶುಶ್ರೂಷೆಗೆ ತೊಡಗುವ ಯೋಚನೆಯಲ್ಲೂ ಕೂಡ ಇದ್ದಂಥವಳು. ಇತ್ತ ಕಡೆ ಒಂದು ದೊಡ್ಡ ವಿಪ್ಲವ ಆರಂಭವಾಗಿತ್ತು. ಈ ನಮ್ಮ ತಾರಕಾಸುರ ನಿನ್ನೆ ಪರಿಚಯ ಆಗಿದ್ದಾನಲ್ಲ ನಮಗೆ, ಅವನ ಇನ್ನೊಂದಷ್ಟು ಉಪಟಳವನ್ನು ಕೊಟ್ಟು 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 ಎಲ್ಲ ದೇವತೆಗಳನ್ನು ಹಿಂಡಿ ಹಿಪ್ಪೆ ಮಾಡಿದ್ದ ಅವ. ಹಿಂಡಿ ಹಿಪ್ಪೆ ಮಾಡಿದಾಗ ಇಡೀ ದೇವ ಸಮೂಹ ನೆನೆದು ವಿಚಾರಿಸಿ ನಿಶ್ಚಯ ಮನನ್ ಅತುಳೋಪಾಯ ಕೋವಿದಂ ಸ್ಥಿತಿಕರ್ತಂ ವನಜಾಕ್ಷಂ ಘನ ನಿರ್ಮಲಂ. ಅವರೆಲ್ಲರೂ ಕೂತು ಶಕ್ರನೊಡನೆ ಮಾತಾಡ್ತಾ ಇದ್ದಾರೆ ಇಂದ್ರನ ಜೊತೆಯಲ್ಲಿ. ಏನಿದ್ದು ಆನಿರ್ದು ತಾನಿರ್ದು ನೀನಿರ್ದು ಮೂವರು ಇರ್ದು ಅದು ಏನಾದುದು? ನಾವಿಷ್ಟೂ ಜನ ಇದ್ದು ತಾರಕನ ಜೊತೆಗಿನ ಯುದ್ಧವನ್ನು ಗೆಲ್ಲಲಾಗಲಿಲ್ಲ. ಮತ್ತೆ ಈ ಮುಖಭಂಗವಿದೆಯಲ್ಲ, ಇದು ಬಹಳ ದೊಡ್ಡದಾಯಿತು. ಮುಖಭಂಗ ಸೋಲು ಅಂತ ಹೇಳಿ ಏನೇ ಭಾವಿಸಿದ್ರೂ ಕೂಡ ತಾರಕನನ್ನ ಗೆಲ್ಲಲು ಸಾಧ್ಯವಿಲ್ಲ ಅನ್ನುವ ಸತ್ಯ ನಮ್ಮನ್ನು ಕಾಡಿಸ್ತಾ ಇದೆ. ಆದ್ದರಿಂದ ಒಂದೇ ದಾರಿ ಇರೋದು, ಬಹಳ ಬಹಳ ತ್ವರಿತವಾಗಿ ಹೋಗಿ ಶಿವನನ್ನು ಎಬ್ಬಿಸಬೇಕು. ಬರಿಯ ಎಬ್ಬಿಸುವುದಲ್ಲ, ಶಿವನ ಒಳಗೆ ಒಂದಷ್ಟು ಭೋಗದ ಆಸೆಯೂ ಕೂಡ ಏಳಬೇಕು ಅಂತ ಹೇಳಿ ಎಲ್ಲರೂ ಕೂಡ ಸಿದ್ಧ ಮಾಡಿದ್ದಾರೆ. ಆದರೆ ಯಾರು ಎಬ್ಬಿಸುವವರು? ಈಶ್ವರನನ್ನು. ಎಲ್ಲರೂ ಹೆದರ್ತಾ ಇದ್ದದ್ದು ನಮ್ಮ ಈಶ್ವರನ ಮೂರನೆಯ ಕಣ್ಣಿಗೆ. ಇವ ಎಲ್ಲಿ ಆ ಕಣ್ಣನ್ನು ಬಿಟ್ಟುಬಿಡ್ತಾನೋ ಅನ್ನುವ ಭಯ ಪ್ರತಿಯೊಬ್ಬ ದೇವತೆಯನ್ನೂ ಕೂಡ ಕಾಡಿಸಿದ್ದೆ. ಕೊನೆಗೆ ಯೋಚನೆ ಮಾಡ್ತಾರೆ. ವಿಷ್ಣು ಹೇಳ್ತಾರೆ,
ಒಂದೇ ಒಂದು ದಾರಿ ಇರೋದು, ಸಕಲ ಜಗಜ್ಜನ ವಶೀಕರಣ ಪಟು. ಜಗತ್ತನ್ನು ಹೀಗೆ ಹಿಡಿದಿಟ್ಕೊಳ್ಳುವಂತಹ ಏಕೈಕ ವ್ಯಕ್ತಿ ಅಂತಂದರೆ ಅವ ಕಾಮ. ಕಾಮನನ್ನು ಕರೆಸಿದರೆ ಮಾತ್ರ ಈ ಕೆಲಸವಾಗಬಲ್ಲದು. ತಕ್ಷಣ ಬೃಹಸ್ಪತಿಯನ್ನು ಕರೀತಾರೆ ದೇವಗುರು. ಕರೆದು ಹೇಳ್ತಾರೆ, ಹೋಗಿ ಮದನನಲ್ಲಿಗೆ ಅವನನ್ನು ಕರೆದುಕೊಂಡು ಬಾ ಅಂತ ಹೇಳಿ. ಬೃಹಸ್ಪತಿ ಏನು ಹೊರಟರು, ಕಾಮನ ಆಸ್ಥಾನಕ್ಕೆ ಹೋಗಿ ತಲುಪಿದರು. ಆತ ಸಿಂಹಾಸನಾರೂಢನಾಗಿದ್ದ. ಹೇಗಿತ್ತು ಅಂಥೇಳಿ ಅಂದರೆ ಅದೊಂದು ದೇದೀಪ್ಯಮಾನವಾದಂತಹ ಸಿಂಹಾಸನ, ಶೃಂಗಾರ ಕಾಂತ ಜನ ವಿನುತ ರತಿನಾಥನ್ ಆನಂದಯೂಥಂ. ರತಿಯೊಡನೆ ಬಹು ಸುಂದರವಾಗಿ ಸುಲಕ್ಷಣವಾಗಿ ಇದ್ದ. ಅವನಿಗೆ ಇದ್ದದ್ದ ಹೇಗೆ, ಕಮಲದ ದಳಗಳನ್ನು ಆ ಸಿಂಹಾಸನದ ಮೇಲೆ ಹಾಸಲಾಗಿತ್ತು. ಪುಟವಿಟ್ಟ ಪುಣ್ಯಂ ಪುರುಷ ಆಕಾರವಾದಂತೆದ್ದ ಕಂದರ್ಪ ರಾಜ ಕಮನೀಯ ರೂಪಂ ಬೃಹಸ್ಪತಿಯ ಕಣ್ಣ ಒಳಪಕ್ಕು. ಮನ್ಮಥನ ರೂಪ ಬೃಹಸ್ಪತಿಯ ಕಣ್ಣು ಒಳಗೆ ಹೋಯಿತು. ಅಷ್ಟೇ ಅಲ್ಲ, ಮನವನ್ ಅಲ್ಲಾಡಿಸೆ. ಬೃಹಸ್ಪತಿಯ ಮನವನ್ನೇ ಒಂದು ಕ್ಷಣ ಅಲ್ಲಾಡಿಸಿ ಬುದ್ಧಿ ಬೇರೆಯದೇ ಯೋಚನೆಗೆ ಆರಂಭ ಆಯಿತು. ಕಾಮ ಅಂದರೆ ಇಂಥವನು. ಚಿತ್ತಂ ಸೂಸೆ ಮದನ ವಿಕಾರಮಂ, ವಿಕಾರದ ಜಮ್ಮು ಜಕ್ಕಲಿಸಿ ಹಮ್ಮದಂ ಭೋಗಿ ಜೀವನ್ನಂದು ಜೀವ ಕಳೆಯ ಕಳಾಸದ ಕುಣಿಕೆ ಎಲ್ಲೆಲ್ಲೂ ಹೋಗ್ತಾ ಹೋಯಿತು. ಬೃಹಸ್ಪತಿ ಅಂದರೆ ಸದಾ ಧ್ಯಾನದಲ್ಲಿರುವಂತಹ ಈ ಗುರುವಿಗೆ ಸುಖದ ಸೋಂಕು ಬೇಕು ಅನ್ನುವಂತಹ ಅಭಿಲಾಷೆ ಬಂತು. ಹಾಗೆ ಆದವನು ಒಂದು ಕ್ಷಣ ಬೆಚ್ಚಿ ತೇಂಕಾಡುತ್ತಿದ್ದವನು, ತನ್ನ ಮೈಯನ್ನು ಮರೆತವನು ಮತ್ತೆ ಎಚ್ಚೆತ್ತುಕೊಂಡ. ಅಲ್ಲಿ ನೋಡ್ತಾನೆ ಕಾಮ, ಓ ಗುರುವೇ, ನೀನು ಬಂದ ಕಚ್ಚವೇನು ಈ ಪದದೊಳು? ನೀವು ದೇವಗುರುಗಳು, ನನ್ನಂತಹ ಮನ್ಮಥನಿಗೂ ನಿಮಗೂ ಯಾವತ್ತೂ ಹೊಂದುವುದೇ ಇಲ್ಲ ಈ ಸಂಬಂಧ, ಯಾಕೆ ಬಂದ್ರಿ ಅಂದಾಗ, ಗುರುವೆಂದ ತಾರಕ ಅಂತವನು ಇದ್ದಾನೆ, ಅವನು ಏನು ಮಾಡಿದ್ದಾನೆ ಎನ್ನುವ ಸತ್ಯ ನಿನಗೆ ಗೊತ್ತಿದೆ. ಆದ್ದರಿಂದ ಇದೊಂದು ಗುಪ್ತ ಕಾರ್ಯ, ನೀನು ಬೇಗ ಬೇಗ ನನ್ನ ಜೊತೆಯಲ್ಲಿ ಬರಬೇಕು ಅಂದ ತಕ್ಷಣ ಕಾಮನೆದ್ದು ವಾಚಸ್ಪತಿಯ ಜೊತೆಗೆ ಬಂದು ಅಲ್ಲಿ ಹರಿ ಅಜರ ಮುಂದೆ ಬಂದು ಇಳಿತಂದ. ಕಾಮ ಬಂದ ತಕ್ಷಣ ಇವರಿಗೆಲ್ಲ ಒಂದಷ್ಟು ಜೀವ ಬಂತು. ಇಂದ್ರ, ವಿಷ್ಣು, ಬ್ರಹ್ಮ ಎಲ್ಲರೂ ಅವನನ್ನು ಸ್ವಾಗತಿಸಿ ಒಂದು ಒಳ್ಳೆ ಮಾತನ್ನು ಹೇಳಿದ್ರು. ನಿನ್ನಂಥ ಚದುರನನ್ನು ನಾವೆಲ್ಲಿಯೂ ಕಾಣೆವೋ ಮನ್ಮಥ. ಮಂತ್ರ
ಕಾಮನಿಗೆ ಈ ಮಾತುಗಳನ್ನು ಹೇಳಿದಾಗ ಕಾಮ ಒಪ್ಪಿದ್ದಾನೆ. ಕಾಮ ಅಂದರೆ ಒಂದಷ್ಟು ಬಾರಿ ಬಹಳ ಕೆಟ್ಟದಾಗಿ ಯೋಚನೆ ಮಾಡ್ತೀವಿ ನಾವು. ಕಾಮ ಅಂದರೆ ಬರೀ ದೇಹದ ಭಾವನೆ ಅಂತ ಅಷ್ಟೇ ಯೋಚನೆ ಮಾಡಿ ನಿಲ್ತೀವಿ. ಆದರೆ ಆ ಕಾಮವೇ ಜಗತ್ತಿನ ಕಲ್ಯಾಣಕ್ಕೂ ಕೂಡ ದಾರಿ ಮಾಡಿಕೊಡುವಂಥದ್ದು ಅಥವಾ ಅಭ್ಯುದಯದ ಹಾದಿಯಲ್ಲಿ ಮೇಲೆ ಕರ್ಕೊಂಡು ಹೋಗುವಂಥದ್ದು ಅನ್ನುವಂತಹ ಸತ್ಯವನ್ನು ಅಥವಾ ಇನ್ನೊಂದು ಮುಖವನ್ನು ಕೂಡ ನಾವು ನೆನಪಲ್ಲಿ ಇಟ್ಕೊಂಡೇ ಇರಬೇಕು. ಅಂತಹ ಕಾಮ ಸಿದ್ಧನಾದ, ಅಳುಕು ಮಾತ್ರ ಒಳಗಿತ್ತು. ಇನ್ಯಾರನ್ನ ಕಾಮನೆಗೆ ಒಳಗಾಗಿಸು ಅಂತೇಳಿ ಅಂದರೂ ಕಾಮನಿಗೆ ಅದು ಒಂದು ಕ್ಷಣದ ಕೆಲಸ. ಆದರೆ ಇವ ಇದ್ದಾನಲ್ಲ ಈ ಈಶ್ವರ, ಇವನು ಜಿತೇಂದ್ರಿಯ. ಹಾಗಾಗಿ ಇವನ ಮನಸ್ಸನ್ನ ಅಕ್ಕಪಕ್ಕಕ್ಕೆ ಸರಿಸುವುದು ಕಠಿಣವಾದ ಕೆಲಸವಾದರೂ ತಾಯಿ ಪಾರ್ವತಿಯೂ ಅಲ್ಲಿದ್ದಾಳೆ ಅನ್ನುವುದಿದೆಯಲ್ಲ, ಅದೊಂದು ಬಹು ನೆಮ್ಮದಿಯ ಸಂಗತಿ ಆಗಿತ್ತು ಕೂಡ ಅಲ್ಲಿ. ಹಾಗಾಗಿ ಒಂದು ಕ್ಷಣ ಯೋಚನೆ ಮಾಡ್ತಾನೆ, ಅಂದರೆ ಹೋಗೋದು ಅಥವಾ ಬೇಡವೋ. ಯಾಕೆಂದರೆ ಏನೂ ಬೇಕಾದರೂ ಆಗಬಹುದು ಅನ್ನುವ ಸತ್ಯ ಅಲ್ಲಿದ್ದ ದೇವತೆಗಳಿಗೂ ಗೊತ್ತಿತ್ತು, ಸ್ವಯಂ ಮನ್ಮಥನಿಗೂ ಕೂಡ ಗೊತ್ತಿತ್ತು. ಆಗ ದೇವೇಂದ್ರ ಹೇಳ್ತಾನೆ, ನೋಡಪ್ಪ, ಯಾರನ್ನೇ ಆಗಲಿ ನಾವು ಅರ್ಥ ಮಾಡ್ಕೊಳ್ಳೋದು ಯಾವಾಗ ಅಂದರೆ ಆಪತ್ಕಾಲದಲ್ಲಿ ಅವರು ನಮ್ಮ ಜೊತೆಗೆ ಇದ್ದಾರಾ ಇಲ್ವಾ ಅನ್ನುವಂಥದ್ದು. ತುಂಬ ಜನ ಸ್ನೇಹಿತರು ನಮಗೂ ಕೂಡ ಇದ್ದಾರೆ. ಈಗ ಅಂತರ್ಜಾಲ ಬಂದ ಮೇಲಂತೂ ಅದು ಲಕ್ಷಗಟ್ಟಲೆಯ ನಮ್ಮ ಹಿಂಬಾಲಕರು ಅಂತ ಬೇರೆ ಹೇಳಿಕೊಡ್ತೀವಿ ನಾವು. ಅವರೆಲ್ಲರೂ ನಮ್ಮ ಆಪತ್ಕಾಲಕ್ಕೆ ಆಗುವವರು. ಬಹಳ ಜನ ಮುಖವನ್ನೇ ನೋಡಿರೋದಿಲ್ಲ, ಹೆಸರು ಕೂಡ ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ. ಆದರೂ ಸ್ನೇಹ ಅನ್ನುವಂಥ ಪದವನ್ನು ದಿಕ್ಕಾಪಾಲಾಗಿ ಬಳಸ್ತಾ ಇದ್ದೀವಿ ನಾವು. ಇದು ಆಪತ್ಕಾಲಕ್ಕೆ ಎಂತಹ ಸ್ನೇಹ, ಬದುಕನ್ನು ಕೊಟ್ಟಾದರೂ ಉಳಿಸುವೆ ಅನ್ನುವಂಥ ಮಾತು. ಅದನ್ನ ಇಂದ್ರ ಪ್ರಶ್ನೆ ಮಾಡ್ತಾನೆ. ಆಗ ಕಾಮ ಹೇಳ್ತಾನೆ, ಇದು ಆಪತ್ಕಾಲ ಹೌದು ಅಲ್ಲ ಅನ್ನುವುದಕ್ಕಿಂತ ತಾರಕನ ಉಪಟಳವನ್ನು ನಿಲ್ಲಿಸದೆ ಇದ್ದಲ್ಲಿ ಜಗತ್ತು ವಿನಾಶದ ಕಡೆಗೆ ಹೋಗುತ್ತೆ. ಹಾಗಾಗಿ ನನ್ನ ಕರ್ತವ್ಯವೇನೆಂದರೆ ವಿನಾಶವನ್ನು ತಡೆಗಟ್ಟುವುದು. ಆ ಕೆಲಸಕ್ಕೆ ನಾನು ಸಿದ್ಧನಾಗಿದ್ದೇನೆ, ನಾನು ರತಿಯೊಡನೆ ಅಲ್ಲಿ ಹೋಗುವೆ ಅನ್ನುವ ಮಾತನ್ನು ಹೇಳಿ ಕಾಮ ಹೊರಡ್ತಾನೆ ಶಿವ ಇದ್ದ ಕಡೆಗೆ. ಇತ್ತ ಗಿರಿರಾಜ ಪಾರ್ವತಿಯನ್ನ ಕರೆದು ಹೇಳ್ತಾನೆ, ಯಾಕಂದರೆ ಇಷ್ಟೊತ್ತು ತನಕ ಪರೀಕ್ಷೆ ಮಾಡಿದ್ನಲ್ಲ ಈ ಈಶ್ವರ, ನೀನು ಹೀಗೆ ಓಡಾಡಬಾರ್ದು, ಹಾಗೆ ಓಡಾಡಬಾರ್ದು, ನೀನು ಶಾಸ್ತ್ರಬದ್ಧವಾಗಿರಬೇಕು, ಪ್ರಮಾಣಬದ್ಧವಾಗಿರಬೇಕು ಅಂತ ಕರೆದು ಹೇಳ್ತಾನೆ. ಅಮ್ಮ, ಅದನ್ನೆಲ್ಲ ತುಂಬ ಯೋಚನೆ ಮಾಡಬೇಡ, ಅವನು ಅನುಪಮನ್. ಅಂತಹ ಅನುಪಮನ್ ಇದ್ದನಾಗ ನೀನು ಶರಣಾಗು. ಶಾಶ್ವತ ಮೂರ್ತಿ ಇದ್ದನೆದ್ದನು, ಅವನೇ ಸದಾ ಶಾಶ್ವತನು. ಆಗ ಅವನನ್ನ ನಡೆ ನೋಡು ನಂಬು ನಿಜೇಶನಿರ್ದನು. ನಿಧಿ ಇದೆ ಇವನು ಭಕ್ತರ ಬಯಕೆಯ ನಿಧಾನವು ಅನ್ನುವುದನ್ನೆಲ್ಲ ಹೇಳಿದಾಗ ಗಿರಿಜೆ ಹೇಳ್ತಾಳೆ, ನನಗೇನು ಅಂತಹ ತೊಂದರೆ ಆಗ್ತಾ ಇಲ್ಲಪ್ಪ, ನಾನು ಇವನನ್ನೇ ನೋಡ್ತೀನಿ ಅಂದಾಗ ಬೇಡ ಅಂತ ಅಂದವನೂ ನೀನೆ, ಈಗ ಅವನ ಜೊತೆಗೆ ಇರು ಅನ್ನುವ ಮಾತನ್ನು ಹೇಳಿದವನೂ ಕೂಡ ನೀನೆ, ಎರಡನ್ನೂ ನೀನೇ ಹೇಳ್ತಿದ್ದೀಯ. ಆದರೂ ನಾನು ಈ ಶಿವನ ಜೊತೆಗೆ ಸ್ನೇಹ ರಸದಲ್ಲಿ ಇರುವೆ
ಅಂತ ಹೇಳಿದಾಗ ಹೇಗೆ ಕಾಣ್ತೀಯ ಅವನನ್ನು? ಇಷ್ಟೆಲ್ಲ ವಾದವನ್ನು ಮೊದಲ ಭೇಟಿಯಲ್ಲೇ ಮಾಡಿ ಬಂದಿದ್ದೀಯಲ್ಲ ನೀನು ಅಂದಾಗ ಪಾರ್ವತಿ ಹೇಳ್ತಾಳೆ, ನನಗೆ ಅರ್ಥವಾಗಿದೆ ಅವನು ಯಾರು ಅಂಥೇಳಿ. ಶಿವನ್ ಈತಂ ನಿಜವಲ್ಲಭಂ, ನನಗೆ ಪತಿಯೂ ಹೌದು, ಮಮ ಗುರು, ನನಗೆ ಅವ ಗುರುವೂ ಹೌದು. ಪ್ರಖ್ಯಾತನ್ ಊರ್ಜಿತನ್ ಭವನ್ ಎನ್ನ ಆಳ್ದನ್, ನನ್ನನ್ನು ಅವನು ನೋಡಿಕೊಳ್ಳುತ್ತಾನೆ. ತಿಳಿವೆನಾಂ ನೀ ಹೋಗು ಅಂದಾಗ ಮತ್ತೆ ಕೇಳ್ತಾನೆ, ಮಗಳೇ ಅಷ್ಟೊಂದು ನಿನಗೆ ಶಿವ ಅರ್ಥನಾಗಿದ್ದಾನ ಅಂದಾಗ ಪಾರ್ವತಿ ಹೇಳ್ತಾರೆ, ಖಂಡಿತ ಅರ್ಥನಾಗಿದ್ದಾನೆ. ಇದೇನು ಹೊಸದಾಗಿ ಕಾಣುವ ಈಶ್ವರ ಅಲ್ಲ ನನಗೆ, ಈಗಾಗಲೇ ಕಂಡವನು ಸ್ವಲ್ಪ ಭಿನ್ನ ರೂಪದಿಂದ ಕಾಣ್ತಾ ಇದ್ದೀನಿ. ಯಾಕೆಂದರೆ ಅವನು ಹೇಗಿದ್ದಾನೆ ಅನ್ನುವುದನ್ನು ಅವನಿಗೆ ಹೇಳ್ತಾ ಇದ್ದೀನಿ ನಾನು ಅವನ ಎದುರಿಗೆ. ತ್ವದನು ಸ್ಮೃತಿದೇವ ಪಾವನಿ ಸ್ತುತಿಯುಕ್ತ ನಹಿ ವಕ್ತುಮೀಶಸ ಮಧುರಂ ಈ ಪಯ ಸ್ವಭಾವತೋ ನನು ಕೀದೃಕ್ ಸಿತ ಶರ್ಕರಾನ್ವಿತಂ. ಇವನು ಹೇಗೆ ಅಂಥೇಳಿ ಅಂದರೆ ಅವನ ಸ್ಮರಣೆಯೇ ಅತ್ಯಂತ ಪವಿತ್ರವಾದದ್ದು. ಶಿವ ಅಂತ ಹೇಳಿ ಒಂದು ಸರಿ ನಾಲಿಗೆಯಿಂದ ನಮಗೆ ಹೇಳಕ್ಕಾಯ್ತು ಅಂತ ಹೇಳಿದ್ರೆ ಅದೇ ಪವಿತ್ರತಮವಾದದ್ದು. ಅದು ಇಷ್ಟೊಂದು ಸ್ತುತಿಯುಕ್ತಾನ, ಇಷ್ಟೊಂದು ಸ್ತೋತ್ರದಿಂದ ಹೇಳಿದಾಗ ಅದು ನನಗೆ ಗೋಚರವೂ ಕೂಡ ಆಗತ್ತೆ. ಯಾಕೆ ಅಂದರೆ ಮಧುರಂ ಈ ಪಯ ಸ್ವಭಾವ, ಹಾಲು ತನ್ನ ಸ್ವಭಾವವೇ ಸಿಹಿಯಾಗಿರುವುದು. ಮತ್ತು ಈ ಪದೇ ಪದೇ ಹೇಳುವ ಸ್ತೋತ್ರ ಅವನನ್ನು ಹೇಗೆ ಭಾವನೆ ಮಾಡುತ್ತೆ ಅಂದರೆ ಸಿತ ಶರ್ಕರಾನ್ವಿತಂ, ಹಾಲಿಗೆ ಕಲ್ಲು ಸಕ್ಕರೆಯನ್ನು ಬೆರೆಸಿದರೆ ಹೇಗಿರುವುದು ಅವ ಹಾಗಿದ್ದಾನೆ. ಆತ ಸವಿಶೋ ಅಪಮೃತ್ತಾತೆ ಭವಾನ್ ಶವಮುಂಡಾಭರಣೋಪಿ ಪಾವನಃ. ಈ ಶಬ್ದ ಎಷ್ಟು ಚೆನ್ನಾಗಿ ಬಳಸ್ತಾರೆ ನೋಡಿ, ಶವಮುಂಡಾಭರಣೋಪಿ ಪಾವನಃ. ಶವಗಳ ಮುಂಡವನ್ನು ಅವನು ಹಾಕ್ಕೊಂಡಿದ್ರೂ ಕೂಡ ಅವನು ಪವಿತ್ರನೇ, ಪಾವನ. ಆ ಎಲ್ಲ ಮೈಲಿಗೆಗಳು ನಮಗೆ ಹೊರತು ಶಿವನಿಗಲ್ಲ. ಯಾಕೆಂದರೆ ಭವ ಏವ ಭರಾಂತಕ ಸತಾಂ ಸಮದೃಷ್ಟಿರ್ ವಿಶೇಷಣ ಏಕ್ಷಣೋಪಸನ್. ಅವನು ಭವನಾದರೂ ಮೂರು ಕಣ್ಣನ್ನು ಹೊಂದಿದ್ದರೂ ಕೂಡ ಶಿವನ ದೃಷ್ಟಿ ಅತ್ಯಂತ ಸಮಾನವಾದದ್ದು. ಅವ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡುವಂಥವನು. ಹಾಗಾಗಿ ಈ ಶಿವ ನನಗೆ ಅರ್ಥವಾಗಿದ್ದಾನೆ. ಅಪಿಶೂಲಧರೋ ನಿರಾಮಯೋ ದೃಢ ವೈರಾಗ್ಯರತೋಪಿ ರಾಘವಾನ್. ಶೂಲಧಾರಿಯಾಗಿದ್ದಾನೆ ಅಂದ ಮಾತ್ರಕ್ಕೆ ಅವನು ಸದಾ ಕತ್ತರಿಸುವ ಅಥವಾ ಕೊಲ್ಲುವ ಕೆಲಸವನ್ನು ಮಾಡುವವನು ಅಂತ ಅಲ್ಲ. ಅವನು ಯಾವಾಗಲೂ ದೃಢ ವೈರಾಗ್ಯರತ. ಅವನು ಇರುವುದೇ ಹಾಗೆ, ಅವನ ಸ್ವಭಾವವೇ ಹಾಗೆ. ಆದ್ದರಿಂದ ಮಹೇಶ್ವರ ಚರಿತಂ ಚಿತ್ರಮಿದಂ ಇದೇ ವಿಭೋ. ಏನೇ ಆದರೂ ಈ ಮಹೇಶ್ವರನ ಚರಿತ್ರೆ ಇದೆಯಲ್ಲ ಅದು ನನಗೆ ಪರಿಚಿತವಾದದ್ದು. ಅದು ವಿಚಿತ್ರವಾಗಿ ಭಾವಕ್ಕೆ ಅನಿಸಿದರೂ ಕೂಡ ಅದು ಅದ್ಭುತವಾದದ್ದೇ. ಮತ್ತೆ ಎಂಥವನು ಅವನು ಅಂದರೆ ವಿತರತ್ಯಭಿವಾಂಛಿತ ದೃಶ ಪರಿದೃಷ್ಟ ಕಿಲ ಕಲ್ಪಪಾದಪ. ಮನಸ್ಸಿನಲ್ಲಿ ಒಂದು ವಾಂಛೆಯನ್ನು ಇಟ್ಕೊಂಡು ಬಾ ಅಂಥೇಳಿ ಕರೆದರೆ ಬಂದು ಸಲ್ಲಿಸುವಂಥವನು. ಅಂಥವನು ಈ ಈಶ್ವರ. ಅವನು ನನಗೆ ಅರ್ಥವಾಗಿದ್ದಾನೆ ಪೂರ್ಣ ಪ್ರಮಾಣದಲ್ಲಿ. ಆದ್ದರಿಂದ ನೀನು ಚಿಂತಿಸುವ ಅಗತ್ಯವಿಲ್ಲ ಅನ್ನುವಂತಹ ಒಂದು ಅತಿದೊಡ್ಡ ಸ್ಪಷ್ಟನೆಯನ್ನು ಕೊಡ್ತಾನೆ. ಅದೆಲ್ಲವನ್ನು ಕೇಳಿಯಾದ ಮೇಲೆ ಗಿರಿರಾಜ ಒಲವಿಂದ ಮೃಡಾಣಿಯಂ ನೋಡಿ, ಮಗಳೇ ನಟ್ಟ ಅಡವಿ, ಯಾರು ಬೇರೆ ಜನವೇ ಇಲ್ಲ ಇಲ್ಲಿ. ಗುಹೆ, ಗುಹ್ವರ, ಮಡು ಇವೆಲ್ಲವೂ ಇದೆ. ಅದರ ಒಳಗೆ ಹೋಗಬೇಕಾದರೆ ಸ್ವಲ್ಪ ಎಚ್ಚರಿಕೆಯಮ್ಮ, ನೋಡಿ ಓಡಾಡು. ಯಾಕೆಂದರೆ ಯಾವ ಕಡೆಯಿಂದ ಏನು ಬರುತ್ತೋ ಗೊತ್ತಿಲ್ಲ. ಈ ಪಾರ್ವತಿ ಹೇಳ್ತಾಳೆ,
ದುಃಖದಲ್ಲೇ ಅಭಯವನ್ನು ಕೊಡುವಂತಹ ಈಶ್ವರನಿದ್ದಾಗ ನನಗೆ ಭಯ ಎಲ್ಲಿಂದ ಬರಬೇಕು? ಅವನೇ ಭಯನಾಶಕ. ಹಾಗಾಗಿ ಅಂತಹ ಯೋಚನೆ ಬೇಡ ಅಂಥೇಳಿ ಅಂದಾಗ ಈ ಗಿರಿರಾಜ ವ್ಯಾಮೋಹವನ್ನು ಬಿಡಿ ಅಂತ ಹೇಳೋದು ತುಂಬ ಸುಲಭ, ಬಿಡಿಸ್ಕೊಂಡು ಹೋಗೋದು ತುಂಬ ಕಷ್ಟ. 10 ಅಡಿಯನಿಟ್ಟ, 10 ಹೆಜ್ಜೆ ಮುಂದಕ್ಕೆ ಹೋದ. ಆದರೆ ಮಗಳೆಂಬ ಮೋಹ ಕಾಡಿಸ್ತಲ್ಲ, ಚಿತ್ತಮನ ಅಳ್ಕರಿಯೇ ತಿರುಗಿ ಬಂದ. ಅಷ್ಟು ದೂರ ಹೋದವನು ಮತ್ತೆ ಹಿಂತಿರುಗಿ ಬಂದ. ಗಿರಿಜೆ ಲೋಕೋತ್ತಮೆ ಪೋದೆ ಬಂದು ಹೋಗಿ ಬರ್ಲಮ್ಮ ಅಂತ ಕೇಳ್ತಾಳೆ. ಪಾರ್ವತಿ ಹೇಳ್ತಾಳೆ, ಏನೂ ತೊಂದರೆ ಆಗೋದಿಲ್ಲಪ್ಪ, ನನಗೆ ಅರ್ಥ ಆಗುತ್ತೆ ಅವನು ಯಾರು ಅಂತ, ನಿಶ್ಚಿಂತೆಯಿಂದ ಹೋಗಿ ಬಾ ಅಂಥೇಳಿ ಅಂದಾಗ ಗಿರಿರಾಜ ಅವಳ ವೈರಾಗ್ಯ ರಸಕ್ಕೆ ಮೈದೆಗೆದು ನೋಡಿ ಸಂತಸ ಪಟ್ಟು ಹೊರಡ್ದ. ಗಿರಿಜೆ ಶಿವನ ಮುಂದೆ ಹೋಗಿ ನಿಂತ್ಕೊಳ್ತಾಳೆ. ಎಂಥವನು ಬಂದು ಕೂತಿದ್ದೀಯ ಇಲ್ಲಿ? ನಿಗಮಂಗಳ್ ವಿಷ್ಣು ವಿರಿಂಚಿಗಳರಿಯದ ಶಿವನನ್ನು ಅರಿವೊಡೆ ಎನ್ನ ಅಳವೆ. ತನ್ನನ್ನು ತಾನು ಪ್ರಶ್ನೆ ಮಾಡಿಕೊಳ್ತಾ ಇದ್ದಾಳೆ. ಇಲ್ಲಿಯವರೆಗೆ ಇವರು ಯಾರಿಗೂ ಅರ್ಥವಾಗದಿರುವ ಈ ಶಿವನನ್ನ ಅರಿವೊಡೆ ಎನ್ನ ಅಳವೆ. ತಾಂ ಬಗೆವೊಡೆ ಸಾತ್ವಿಕ ಶಿವ ಭಕ್ತಿಗಲ್ಲದೆ ಅಭವ ಸಮಂತು ಮಿಕ್ಕದಕ್ಕೆ ಸಲ್ಕಂ ನಿಲ್ಕಂ. ಅವನು ಸಿಲುಕುವುದು ಇಲ್ಲ, ನಿಲುಕುವುದು ಇಲ್ಲ. ಯಾಕೆ ಅಂದರೆ ಪೂರ್ಣ ಪ್ರಮಾಣದ ಪೂಜೆಯನ್ನೇ ಮಾಡೋಣ ಅಂತ ಏನಾದರೂ ಭಾವಿಸಿದರೆ ಏನು ಪೂಜೆ ಮಾಡೋದು ಈಶ್ವರಕ್ಕೆ? ಹೆಂಗೆ ಮಾಡೋದು? ಅಲ್ಲಮರು ಒಂದು ಕಡೆ ಹೇಳ್ತಾರದ ಕುರಿತು, ಮಜ್ಜನಕ್ಕೆ ಎರೆವಡೆ ನೀನು ಶುದ್ಧ ನಿರ್ಮಲದೇ. ನೀರನ್ನು ತಂದು ಕೊಡಗಟ್ಟಲೆ ಬಿಂದಿಗೆಗಟ್ಟಲೆ ಹಾಕಿ ಶಿವಲಿಂಗಕ್ಕೆ ಅಭಿಷೇಕ ಮಾಡೋಣ ಅಂಥೇಳಿ ಅಂದರೆ ಅವ ಶುದ್ಧ ನಿರ್ಮಲದೇ. ಪೂಜೆಯ ಮಾಡುವಡೆ ನಿನಗೆ ಗಗನ ಕಮಲ ಕುಸುಮದ ಅಖಂಡಿತ ಪೂಜೆ, ಅದು ನಿಂತೇ ಇಲ್ಲ. ಹಾಗಾಗಿ ನಾನು ಇಡುವ ಹೂವುಗಳು ಬಾಡತ್ತೆ, ತೆಗೆಯಬೇಕು ಮತ್ತು ಇಡಬೇಕು. ಆದರೆ ನಿನಗೆ ಪ್ರತಿನಿತ್ಯವೂ ಅಂಥದ್ದೊಂದು ಪೂಜೆ. ಧೂಪ ದೀಪ ಆರತಿಗಳ ಬೆಳಗುವಡೆ ನೀನೇ ಸ್ವಯಂ ಜ್ಯೋತಿ ಪ್ರಕಾಶ. ನಿನ್ನ ಮುಂದೆ ಯಾವ ಬೆಳಕು ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಅರ್ಪಿತವ ಮಾಡುವಡೆ, ನಾನಿದನ್ನು ನಿನಗೆ ನೈವೇದ್ಯವನ್ನು ಮಾಡ್ತೀನಿ ಅಂತೇಳಿ ಅಂದರೆ ನೀನು ನಿತ್ಯ ತೃಪ್ತನು. ನಿನಗೆ ಯಾವ ಹಸಿವಿದೆ? ನಿನಗೆ ಯಾವ ಬಾಯಾರಿಕೆ ಇದೆ? ಯಾವುದೂ ಇಲ್ಲ. ಅಷ್ಟವಿಧ ಅರ್ಚನೆಗಳ ಮಾಡುವಡೆ ನೀನು ಮುಟ್ಟಲೇ ಬಾರದ ಘನನೇದ್ಯನು ನೀನು. ನಿತ್ಯ ನೇಮಂಗಳ ಮಾಡೋಣ ಅಂತ ಏನಾದರೂ ಕೂತ್ಕೊಂಡ್ರೆ ನಿನಗೆ ಅನಂತ ನಾಮಂಗಳಾದವು ಗುಹೇಶ್ವರ. ಎಲ್ಲಿಂದ ಪೂಜೆ ನಿನಗೆ? ಪಾರ್ವತಿ ಅಂದುಕೊಳ್ತಾಳೆ, ಈ ಯಾವುದರ ಗೊಡವೆಯೂ ನನಗೆ ಬೇಡ. ನಾನೀವಾಗ ಹೋಗುವುದು ಒಂದೇ ಒಂದು ಮಾರ್ಗವನ್ನು ಗಟ್ಟಿಯಾಗಿ ಹಿಡಿದು, ಅದು ಭಕ್ತಿ ಪ್ರಧಾನವಾದಂತಹ ಮಾರ್ಗ. ಅದರಿಂದ ವಿರೂಪಾಕ್ಷನ ಅಂಗ್ರಿಗಳನ್ನು ಅರ್ಚಿಸುವೆಂ ಅಂತ ಹೇಳಿ ಪೂಜಿಸಿದಳು ಶಿವನ ಗಿರಿಜಾತೆ. ಗಿರಿಜಾತೆ
ಪಾರ್ವತಿಯ ಈ ಪೂಜೆ ಕ್ರಮ ಇತ್ತಲ್ಲ, ಹರಿಹರ ನಮಗೆ ಬಹಳ ಚೆನ್ನಾಗಿ ಹೇಳ್ಕೊಡ್ತಾರೆ. ಪೂಜೆಯನ್ನು ಮಾಡಬೇಕಾದ್ರೆ, ಪೂಜೆ ಮಾಡಿದ ಮೇಲೆ ಅದು ಬೇರೆ ಭಾಗ, ಆದರೆ ಹೇಗೆ ಪೂಜೆ ಮಾಡಬೇಕು, ಅದರ ಸಿದ್ಧತೆ ಹೇಗಿರಬೇಕು ಅನ್ನೋದಿದೆಯಲ್ಲ, ತುಂಬ ಒಳ್ಳೆಯ ಮಾತುಗಳನ್ನು ಆಡ್ತಾ ಹೋಗ್ತಾನೆ. ಅಂದರೆ ಸುಕುಮಾರ ಸೌರಭ ಭರಿತೆ ವಸಂತಾನುಕೂಲೆ ಮೆಲ್ಲಡಿ ಇಡುತಂ ಹರಣ ಜಡೆ ಮುಡಿಗೆ ಇರವಂತಿಗೆಯ ಅರಳನ್ ಅಗಜೆ ಬಗೆ ಮಿಗೆ ತೆಗೆದಳ್. ಅವನ ಜಡೆ ಮುಡಿಗೆ ಬೇಕು ಅಂತ ಹೇಳಿ ನಾವು ತುಂಬ ಚೆನ್ನಾಗಿ ಹೂ ತರ್ತೀವಿ. ಎಷ್ಟು ಚೆನ್ನಾಗಿ ಹೂ ತರ್ತೀವಿ ಅಂಥೇಳಿ ಅಂದರೆ, ಬಹಳ ಸರಿ ಹೂವು ಬಿಟ್ಟಂತಹ ಇಡೀ ಟಿಸಿಲೆ ಮುರಿದೋಗಿರುತ್ತೆ. ನಮ್ಮದು ಅಷ್ಟು ನಾಜೂಕಾದ ಕೈ. ಯಾಕೆಂದರೆ ನನಗೆ ಬೇಕಾದ ಒಂದು ಹೂವನ್ನು ಕಿತ್ತರೆ ಗಿಡಕ್ಕೊಂದು ಜೀವವಿದೆ ಅನ್ನುವಂಥದ್ದಿದೆಯಲ್ಲ, ಅದು ಒಳಗಡೆ ಹೋಗೋದೇ ಇಲ್ಲ. ಅದರ ಎಲೆಗಳು ಉದುರುತ್ತೆ, ಮಿಕ್ಕ ಮೊಗ್ಗುಗಳು ಕೆಳಗೆ ಉದುರುತ್ತೆ. ಮೊಗ್ಗು ಕೆಳಗೆ ಬಿತ್ತು ಅಂದರೆ ಅರ್ಥ ನಮ್ಮ ಮನೆಯ ಪುಟ್ಟ ಮಕ್ಕಳು ಕೆಳಗೆ ಬಿದ್ದು ಅಂತ ಅರ್ಥ. ಗಿಡಕ್ಕೆ ಮಗುವಾದರೆ ನಮಗೆ ನಮ್ಮ ಮಕ್ಕಳು ಅಷ್ಟೇ. ಆದರೆ ನಮಗೆ ಅಂಥ ಯಾವ ಚಿಂತೆಯೂ ಕೂಡ ಇರುತ್ತೆ. ಅಷ್ಟರ ಮಟ್ಟಿಗೆ ಕಿತ್ತು ಬಿಸಾಡ್ತೀವಿ. ಇನ್ನು ಶಿವರಾತ್ರಿ ಬಂದ್ರಂತೂ ಒಂದು ಬಿಲ್ವ ಪತ್ರೆಯ ಗಿಡದಲ್ಲೂ ಒಂದು ಎಲೆಯೂ ಕೂಡ ಇರುತ್ತಿಲ್ಲ. ಒಂದು ಎಲೆಯನ್ನು ಶಿವನ ತಲೆಯ ಮೇಲಿಟ್ಟು ಅಭಿಷೇಕ ಮಾಡಿದರೆ ಅವನು ಯಾವತ್ತೂ ಬೇಡ ಅಂದಿಲ್ಲ. ಗುರುಗಳು ಯಾವಾಗಲೂ ಹೇಳ್ತಾರೆ, ಎಲ್ಲಿಯವರೆಗೆ ನೀನು ಕಿತ್ತ ಹೂವನ್ನೋ ಎಲೆಯನ್ನೋ ಪುನರ್ ಆ ಜಾಗಕ್ಕೆ ಇಡುವ ಶಕ್ತಿ ಇರೋದಿಲ್ಲವೋ ಅಲ್ಲಿಯವರೆಗೆ ಸಿಕ್ಕಿದ್ದನ್ನು ಕೀಳುವ ಹಕ್ಕು ಮತ್ತು ಅಧಿಕಾರ ನಿನಗಿಲ್ಲ ಅಂತ ಹೇಳಿ ಇಲ್ಲಿಯವರೆಗೆ ನಮಗೆ ಆ ಶಕ್ತಿ ಬಂದಿಲ್ಲ. ಅಂದಮೇಲೆ ಹೂವನ್ನು ಹೇಗೆ ಒಂದು ಗಿಡದಿಂದ ಆಯ್ದು ಕೇಳಬೇಕು? ಪುಷ್ಪ ರಗಳೆಯನ್ನೇ ಬರೆದ ಕವಿ ಈ ಹರಿಹರ. ಹೇಗೆ ಕೀಳಬೇಕು? ಅಲ್ಲಿ ಹೋಗಿ ನಿಂತುಕೊಳ್ತಾಳೆ ಒಂದು ಮಲ್ಲಿಗೆ ಗಿಡದ ಮುಂದೆ. ಮಲ್ಲಿಗೆ ಶರುವನ ಜಡೆಮುಡಿಯಲ್ಲಿಗೆ ಕೊಂಡೊಯ್ಯಲೆಂದು ಸಮುದದಿಂದ ನಿಮ್ಮಲ್ಲಿಗೆ ಬಂದೇನೆ, ಒಂದು ಹೂವನ್ನು ಕೊಡಲಾರೆಯ ನೀನು ನನ್ನ ಶಿವನ ಮುಡಿಗೆ. ಹಾಗೆ ಕೇಳಿದಾಗ ಆ ಮಲ್ಲಿಗೆ ಒಂದು ತೊಂಗಲನ್ನೇ ಕೊಟ್ಟು ಮುಂದೆ ಚಾಚತ್ತೆ. ಅದನ್ನು ಆ ಮಹೇಶ್ವರಿ ತಗೊಳ್ತಾಳೆ ಕೈಗೆ. ಹೀಗೆ ಒಂದೊಂದು ಹೂವನ್ನು ಆರಿಸಿ ತಂದು ಅದರ ಜೊತೆಗೆ ಮಾತಾಡ್ತಾಳೆ ಅವಳು. ಎಷ್ಟರ ಮಟ್ಟಿಗೆ ಅಂದರೆ ಪ್ರತಿಯೊಂದು ಗಿಡಕ್ಕೂ ನೋವಾಗದ ಮಾದರಿಯಲ್ಲಿ ಆ ಹೂವನ್ನು ಕಿತ್ತು ತರ್ತಾ ಇದ್ರೆ, ಸ್ವಯಂ ಪಾರ್ವತಿ ಪರಿಮಳದ ಅಧಿದೇವತೆಯೋ ವರ ಕುಮುದದ ಕೂಡೆ ಬಂದ ಶಶಿಕಳೆಯೋ ಅಂತ ಹೇಳಿ ನೋಡಿದವರಿಗೆ ಭಾಸವಾಗ್ತಾ ಇದ್ದಾಳೆ. ಹೀಗೆ ಜಗನ್ಮಾತೆ ಎಸೆವ ಕುಸುಮಾವಳಿಯನ್ನು ತಂದು ಮನೋಹರ ಮಪ್ಪ ವಿನೂತನ ವಿಳಾಸವನ್ನ ಮಿಗೆ ಸಮೆದಳು. ಕೂತು ಹಾರವನ್ನು ಕಟ್ತಾಳೆ ಆಕೆ. ಕಟ್ಟಿದ ಹಾರ ಶಿವನಿಗಾಗಿ ಅಂತ ಹೇಳಿ ಬಂದು ಹರನನ್ನು ನೋಡಿ ಸಂದಣಿಸುವ ನವ ಪುಳಕಂ ದಟ್ಟಯಿಸುತ್ತೆ ನೆಗೆಗೆ. ಆ ಪೂರ್ಣೆಯೆಂದು ಮುಖಿ ಶಿವನಿಗೆ ಪೊಡಮಟ್ಟಳು. ಹಾಗೆ ನಮಸ್ಕರಿಸಿದಾಗ ಆನಂದಾಶ್ರುಗಳು ಕಣ್ಣಲ್ಲಿ ನೀರನ್ನು ಧಾರೆಯಾಗಿ ಹರಿಸಿದರೆ ಅದರಿಂದ ಶಿವನ ಪಾದಗಳನ್ನು ಚರಣ ತಳಮ ತೊಳೆದಳು ಆ ಅಗಜೆ. ಆ ಸಂತೋಷ ಭಕ್ತಿಯ ಅತ್ಯಂತ ಎತ್ತರದ ಸಂಗತಿ ಅದು. ಹಾಗೆ ಹೊರಗುವಾಗ ಹೊರಗೆ ಬರುವಾಗ ಆ ಮೃದು ತರದ ಆ ಪರಿಭಾಗಮಂ ಚೆಲುವಿನಿಂದ ಪತ್ತಿದ ಹೀಗೆ ಹಣೆಯನ್ನ ಪಾದದ ಮೇಲೆ ಇಟ್ಟಿದ್ಲಲ್ವ, ಅವಳ ಹಣೆಯಲ್ಲಿದ್ದ ತಿಲಕ ಶಿವನ ಪಾದಕ್ಕೆ ಅಂಟಿ ಆ ತಿಲಕದಿಂದ ಪಾದಗಳು ಚಂದನ ವಿಳಾಸಮೋ ಎನಿಸಿತ್ತು ಆಗಲಿ. ಹಣೆಯ ಚಂದನ ಶಿವನ ಪಾದದ ಮೇಲೆ ಅಚ್ಚುತ್ತೆ ನಿಂತಿತ್ತು. ಶಿವನ ಮೆಲ್ಲಡಿಗಳನ್ನು ಸೋಕಿ ಪುಳಕಿಸುತ್ತೆ ಆಕೆ ಮುಂದೆ ಬರ್ತಾ ಇದ್ದಾಳೆ.
ಶಿವನಿಗೆ ಇದರಾವುದರ ಅರಿವೂ ಇಲ್ಲ. ಭರದಿಂದ ನವ ಕುಸುಮಾಭರಣಗಳನ್ನು ಅಭವನ ಅಂಗದುಳ್ ಸಿಂಗರಿಸಿದಳು. ಒಂದು ವಿಗ್ರಹವೇ ಕೂತಿದೆಯೋ ಅನ್ನುವ ಮಾದರಿಯಲ್ಲಿ ಶಿವ ಕೂತಿದ್ದಾನೆ. ಹಾಗೆ ಸಿಂಗಾರವನ್ನು ಮಾಡ್ತಾ ಇದ್ದಾಳೆ ಈಶ್ವರನಿಗೆ ಈ ಪಾರ್ವತಿ. ಹೇಗೆ ಶಿವನ ಕುತ್ತಿಗೆಯಲ್ಲಿ ಅಲರ್ದೊಂಗಲ ಹೊಸದುಡಿಗೆಯನ್ ಅಲಂಪಿನಿಂ ಶಂಕರಂಗೆ ಕೈಗೊಳಿಸುತ್ತಾ ನೋಡ್ತಿದ್ದಾಳೆ. ಈಶ್ವರ ಎಷ್ಟು ಸುಂದರನೋ ನೀನು. ಹಾಕಿದ ತಕ್ಷಣ ಅವಳಿಗೆ ಭಾಸವಾಗ್ತಾ ಇರುತ್ತೆ. ಉತ್ತಮ ಗುಣಗಣ ಭೂಷಣೆ ಚಿತ್ತ ವಿಕಾಸವನೆ ಪಡೆದು ಸಾತ್ವಿಕ ಭಾವೋನ್ಮತ್ತೆ ನಗಪುತ್ರೆ ಮುದದಿಂದ ಇತ್ತಳ್ ಶರ್ವಂಗೆ ಭಕ್ತಿಯ ಆರೋಗಣೆಯ. ಭಕ್ತಿಯನ್ನೇ ನೈವೇದ್ಯವಾಗಿ ಕೊಡ್ತಾ ಇದ್ದಾಳೆ. ಅವನನ್ನ ಎಷ್ಟು ನೋಡಿದರೂ ಕೂಡ ಅವಳಿಗೆ ಸಾಕಾಗ್ತಾ ಇಲ್ಲ. ಪರಮೇಶ್ವರನ ಚಾರುತರ ಕಾಂತಿಮಯ ಸುಕುಮಾರ ಅವಯವಗಳನ್ನು ನಿರೀಕ್ಷಿಸಿ ನಲಿವಳು. ಆದರೆ ಈ ಪರಶಿವನು ಅಚಲ. ನೋಡಿದವರಿಗೆ ಅನಿಸ್ತಾ ಇದೆ, ಯಾಕೆ ಹೀಗೆ ಬಂಡೆಯ ಮಾದರಿಯಲ್ಲಿ ಕೂತಿದ್ದಾನೋ ಈ ಶಿವ, ನಮಗೆ ಅರ್ಥವಾಗ್ತಾ ಇಲ್ವೇ. ಎಷ್ಟು ಸುಂದರಿಯಾದ ಭಕ್ತಿಯನ್ನ ಒಳಗಿನಿಂದ ತುಂಬಿಕೊಂಡ ಈ ಹೆಣ್ಣು ಮಗಳು ಪ್ರತಿದಿನ ಈ ಮಾದರಿಯ ಪೂಜೆಯನ್ನ ಮಾಡ್ತಾ ಇದ್ರೆ ಈ ಶಿವ ನೋಡುವುದು ಒತ್ತಟ್ಟಿಗಿರಲಿ, ಒಂದು ಸಣ್ಣ ಕೂದಲೆಯಷ್ಟೂ ಕೂಡ ಅಲುಗದೆ ಕೂತಿದ್ದ. ಶಿವನನ್ನ ನೋಡುತ್ತ ನಗುವಳು, ನಗೆಯೊಳು ಕೌತುಕ ಮುಗೆಯ ನಿರೀಕ್ಷಿಸುವಳು. ಈ ಕ್ಷಣದೊಳಗೆ ಅಕಸ್ಮಾತ್ ಶಿವ ನೋಡಿಯಾನೋ. ಪ್ರೇಮ ಅಂಥೇಳಿ ಅಂದರೆ ದೇಹವೇ ಇರಬೇಕಂತ ಏನಿಲ್ಲ, ಅದನ್ನೂ ದಾಟಿತ್ತು. ಮನಸ್ಸುಗಳೊಳಗೆ ಬೆರೆತಾಗ, ಪರಸ್ಪರ ಗೌರವಿಸಿದಾಗ ಉದ್ಭವ ಆಗುತ್ತಲ್ಲ ಆ ಅಲೌಕಿಕವಾದ ಪ್ರೇಮ. ವಾಸ್ತವವಾಗಿ ದಾಂಪತ್ಯದಲ್ಲಿ ಉಳ್ಕೊಳ್ಳುವುದು ಅದೊಂದೇ. ದೇಹದ ಆಕರ್ಷಣೆ ಯೌವನದ ಕಾಲಕ್ಕೆ ಮಾತ್ರ ಮುಕ್ತಾಯವಾಗಿಬಿಡುತ್ತೆ. ಅದಾದ ಮೇಲೆ ದಾಂಪತ್ಯದ ರಥ ಮುಂದುವರಿಯುವುದೇ ಈ ಪರಸ್ಪರ ಗೌರವ, ಒಬ್ಬರಿಗೊಬ್ಬರು ಆಗುವಂಥದ್ದು, ಒಬ್ಬರ ಆಶಯವನ್ನು ಮತ್ತೊಬ್ಬರು ಗೌರವಿಸಿ ಅದನ್ನು ಪೂರಕವಾಗಿ ಒಟ್ಟಿಗೆ ತಗೊಂಡು ಹೋಗುವಂಥದ್ದು. ಇಂದಿಗೂ ಭಾರತದಲ್ಲಿ ದಾಂಪತ್ಯ ಧರ್ಮ ಜೀವಂತವಾಗಿದೆ ಅಂಥೇಳಿ ಅಂದರೆ ಹಾಗೆ ಬದುಕುತ್ತಿರುವ ಲಕ್ಷಾಂತರ ದಂಪತಿಗಳಿಂದಲೇ ಅದಿನ್ನೂ ಕೂಡ ಉಳಿದುಕೊಂಡಿರುವಂಥದ್ದು. ಇವರು ಯಾರೂ ಮಾತಾಡದೆ ಇದನ್ನು ಪಾಲಿಸಿದ್ದಾರೆ. ನಗುವಳ್ ನಗೆಯೊಳು ಕೌತುಕ ಮೊಗೆಗೆ ನಿರೀಕ್ಷಿಸುವಳು. ಇದೇನು ಬರೀ ಹರಿಹರನ ವಿಲಾಪವೇನು ಅಲ್ಲ. ಹಾಗೆ ಬದುಕಿರುವ ಸಾವಿರಾರು ದಂಪತಿಗಳು ನಮ್ಮ ಜೊತೆಯಲ್ಲಿದ್ದಾರೆ. ಇಂತಹ ದಿವ್ಯ ದಾಂಪತ್ಯದ ಕಥನವನ್ನು ಹೇಳುವುದರಿಂದಲೇ ಮನಸ್ಸುಗಳು ಸಾತ್ವಿಕ ಭಾವಕ್ಕೆ ತಿರುಗಿ ಅದು ಅಂತಹ ಭಾವವನ್ನು ಸಂಸಾರದ ಒಳಗೂ ಕೂಡ ಬೆಳಗಲಿ ಅನ್ನುವ ಉದ್ದೇಶಕ್ಕೆ ಗಿರಿಜಾ ಕಲ್ಯಾಣವನ್ನು ಮಾಡುವಂಥದ್ದು. ಅದಕ್ಕಾಗಿಯೇ ನಾವೆಲ್ಲರೂ ಇಲ್ಲಿ ಆ ದಂಪತಿಗಳ ಮುಂದೆ ನತಮಸ್ತಕರಾಗಿ ಕೂತಿರುವಂಥದ್ದು. ಹೀಗೆ ಬಹಳ ಸುಂದರಳಾಗಿದ್ದಂತಹ ಈ ಗಿರಿಜೆ ತಪವನ್ನು ಮಾಡ್ತಾ ಇದ್ದಾಳೆ. ಈಗ ಇತ್ತ ಕಡೆಯಲ್ಲಿ ನಮ್ಮ ಮನ್ಮಥ ಹೊರಟಿದ್ದಾನೆ. ಕಳೆದುದು ಮಾಗಿ ಕೂಗಿದುದು ಕೋಗೆಲೆ ಪಲ್ಲವಿಸಿತ್ತು ಮಾಮರಂ. ಹೊಸ ಚಿಗುರು ವಸಂತ ಎಲ್ಲ ಕಡೆಯಲ್ಲೂ ಕೂಡ ಬರ್ತಿದ್ದಾನೆ. ಹಾಗಾಗಿ ಅಂತಹ ಒಂದು ಸಂದರ್ಭವನ್ನು ನೋಡಿಕೊಂಡು ಈ ನಮ್ಮ ಕಾಮ ತನ್ನ ಸೈನ್ಯದ ಜೊತೆಯಲ್ಲಿಯೇ ಬಂದ ಶಿವನಿರುವಂತಹ ಜಾಗಕ್ಕೆ, ಅದನ್ನು ನಮ್ಮ ಇಂದಿನ ಪುಟ್ಟ ನೃತ್ಯಗಾತಿಯರೆಲ್ಲ ಜನಪದವನ್ನೂ ಕೂಡ ಈ ಗಿರಿಜಾ ಕಲ್ಯಾಣದಲ್ಲಿ ಸೇರಿಸಬೇಕು ಅನ್ನುವ ಉದ್ದೇಶ ಇರುವುದರಿಂದ ತಮ್ಮ ಕೋಲಾಟದ ಮೂಲಕ ಕಾಮ ಬಂದ ಆ ವಸಂತ ಋತುವಿನ ವರ್ಣನೆಯನ್ನು ತಮ್ಮ ನೃತ್ಯದ ಮೂಲಕ ನಿಮ್ಮ ಮುಂದೆ ಈಗ ಇಡಲಿದ್ದಾರೆ.
ಕಳೆದುದು ಮಾಡಿ ಕೂಗಿದುದು ಕೋಗಿಲೆ ಪಲ್ಲವಿಸಿತ್ತು ಮಾಮರಂ ತಳೆಬೆಳಗಾಯಿತು ಪಾಂಥಜನಂ ಒಲ್ವರೊಳ್ಳಿ ನವಭೋಗದ ಉಜ್ಜುಗ. ಆ ಬಣ್ಣವನ್ನ ನೋಡಿದರೆ ಒಂದು ಚಂದ, ಆ ಸೇನೆ ನೋಡುವುದೇ ಒಂದು ಚಂದ. ಆ ಬಣ್ಣ, ಆ ಅಲಂಕಾರ, ಆ ಬೆಳಗು ತೊಳ
ಈ ಪುಟ್ಟ ಮಕ್ಕಳ ಶ್ರಮ ಮತ್ತು ಸಿದ್ಧ ಮಾಡಿದ ಗುರುಗಳು ಇಬ್ಬರಿಗೂ ಕೂಡ ನಮ್ಮೆಲ್ಲರ ಒಂದು ಮೆಚ್ಚುಗೆ ಸಲ್ಲಲೇಬೇಕು. ಕಾರಣ ನಮಗೆಲ್ಲ ತುಂಬ ತಕರಾರಿದೆ. ಅಂದರೆ ಯುವ ಪೀಳಿಗೆಯವರು ನಮ್ಮ ಸಂಸ್ಕೃತಿಯಿಂದ ತುಂಬ ದೂರ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಅವರನ್ನು ನಮ್ಮ ಜೊತೆಗೆ ಒಂದಷ್ಟು ಒಳಗೊಳ್ಳದೆ ಹೋದಲ್ಲಿ ಇವುಗಳ ಪರಿಚಯವೇ ಆಗೋದಿಲ್ಲ. ಮಕ್ಕಳು ಚಿಕ್ಕವರೇ ಇರಬಹುದು, ಆದರೆ ಇಂಥದೊಂದು ಭಾವ ಅವರ ತಲೆಯಲ್ಲಿ ಯಾವತ್ತು ಅಚ್ಚು ಒತ್ತು ಬಿಡುತ್ತೆ. ಹಾಗಾಗಿ ಒಂದಲ್ಲ ಒಂದು ಭಾಗದಲ್ಲಿ ಅವರು ಮತ್ತೆ ಪುನರ್ ಭಾರತೀಯ ಸಂಸ್ಕೃತಿಯ ಎಡೆಗೆ ಬರುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾಗಿ ಮಕ್ಕಳನ್ನು ಇದರಲ್ಲಿ ತೊಡಗಿಸ್ಬೇಕು ಮತ್ತು ಒಟ್ಟುಗೂಡಿಸ್ಬೇಕು ಅನ್ನುವಂಥ ಆಶಯವನ್ನು ಇದರ ಮೂಲಕ ನಾವು ಮಾಡಲಾಯಿತು. ಗಿರಿಜಾ ಕಲ್ಯಾಣ ಅಂಥೇಳಿ ಅಂದರೆ ಎಲ್ಲರನ್ನೂ ಸೇರಿಕೊಂಡಿರುವ ಒಂದು ಭಾವ ಅದು. ಅದರ ನೃತ್ಯ, ಸಂಗೀತ, ಪೂಜೆ, ಭಜನೆ ಎಲ್ಲವೂ ಸೇರಿದಂಥದ್ದು. ಹಾಗಾಗಿ ಭಕ್ತಿಯನ್ನು ಯಾವ ಮಟ್ಟದಲ್ಲಾದರೂ ಹೇಗೆ ಬೇಕಾದರೂ ಕೂಡ ಹೊರತೆಗೆಯಬಹುದು ಅನ್ನುವುದೇ ಪರಂಪರೆಯ ಉದ್ದೇಶ. ಇದೊಂದು ಸಮಷ್ಟಿ ಪ್ರಜ್ಞೆಯ ಕಾರ್ಯಕ್ರಮ. ಹಾಗಾಗಿ ಒಟ್ಟಿಗೆ ಸೇರಿ ಮಾಡುವ ಕಾರ್ಯಕ್ರಮ ಈ ನೃತ್ಯಕ್ಕೂ ಕೂಡ ಒಂದು ಅವಕಾಶವನ್ನು ಮಾಡಿಕೊಟ್ಟಿತ್ತು. ಕಾಮ ಈ ಮಾದರಿಯಲ್ಲಿ ಬಂತು. ಹೀಗೆ ಬಂದಾಗ ದೊಡ್ಡ ಕೋಲಾಹಲವೇ ಉಂಟಾಗಿ ಹೋಯಿತು. ಎಂತಹ ಕೋಲಾಹಲ ಅಂಥೇಳಿ ಅಂದರೆ ಆ ಹೆಣ್ಣು ಮಕ್ಕಳು ಬಂದದ್ದು ಮತ್ತು ಅಲ್ಲಿ ಇದ್ದದ್ದು ಎಲ್ಲವನ್ನು ನೋಡಿದಾಗ ಅಲ್ಲಿದ್ದ ಋಷಿಗಳು, ಮುನಿಗಳ ಎಲ್ಲರ ಮನಸ್ಸು ಅಲುಗಾಡತೊಡಗಿತು ಮತ್ತು ವಿಚಲಿತವಾಗತೊಡಗಿತು. ಆಗ ಬಂದಂಥವನು ಕಾಮ. ಓಹೋ, ಇಷ್ಟೆಲ್ಲ ಬದಲಾವಣೆ ಇಡೀ ವಾತಾವರಣದಲ್ಲಿ ಆಯಿತು ಅಂಥೇಳಿ ಅಂದಮೇಲೆ ನನ್ನ ಕೆಲಸಕ್ಕೆ ಅಂಥದ್ದೇನು ತೊಂದರೆ ಆಗಲಾರದು ಅನ್ನುವಂಥದ್ದು ಮನ್ಮಥನಿಗೆ ಅನ್ನಿಸಿತ್ತು. ಆದರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿ ಪ್ರತಿಯೊಂದನ್ನೂ ಸಿದ್ಧ ಮಾಡಿಕೊಂಡಿದ್ದ. ಇಳೆಯೊಳ್ ಸರ್ವೇಶನ ನಿಶ್ಚಳ ತಪದ ಉರವಣೆಯ ತೇಜಮಂ ದೊರೆಗೆಡಿಸಲ್ ಕಳರೆವದಿಂದ ಬಗ್ಗಿಸುವರ ಗಿಳಿಗಳ ಚಪ್ಪರಣೆಯೊಂದೆ ಸಾಲದೆ ಮದನ ಅಂತ ಪಕ್ಕದಲ್ಲಿದ್ದ ನಾಯಿಕೆ ಹೇಳ್ತಾರಂತೆ. ಗಿಳಿಗಳು ಒಟ್ಟಿಗೆ ಹಾರಿ ಬಂದರೆ ಅದರ ಬಣ್ಣ, ರೂಪ ಎಲ್ಲವನ್ನ ನೋಡಿ ಶಿವ ಸ್ವಲ್ಪ ಕಣ್ತೆರೆಯೋದಿಲ್ವಾ ಅಂತ. ಹೀಗೆ ಆದರೂ ಕೂಡ ಒಂದು ಸಣ್ಣ ಹಿಂಜರಿಕೆ ಕಾಮನಲ್ಲಿ ಸದಾ ಇತ್ತು, ಸದಾ ಇದ್ದೇ ಇತ್ತು. ಇದಕ್ಕೆ ಅವ ತೆಗೆಯದಿದ್ದರೆ ಅನ್ನುವುದು ಯಾವಾಗಲೂ ಅವನಿಗೆ ಇದ್ದೇ ಇತ್ತು. ತನ್ನ ಬಾಣಗಳನ್ನು ಅವ ಬಿಡುವುದಕ್ಕೆ ಸಿದ್ಧನಾದ. ಮದನನ ಎದುರಿನಲ್ಲಿ ಯಾವ ಧೀರರೂ ಜಿತೇಂದ್ರಿಯರೂ ಕೂಡ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅವನಿಗೆ ಅಂದು ಇದ್ದಂತಹ ಅತಿ ದೊಡ್ಡದಾದಂತಹ ಸಂಗತಿ ಅಂಥೇಳಿ ಅಂದರೆ ಪಾರ್ವತಿ ಅಲ್ಲಿದ್ದಾಳೆ. ಶಿವನನ್ನು ಯಾವ ಹೆಣ್ಣು ಮಗಳೂ ಕೂಡ ಶಿವನ ಚಿತ್ತವನ್ನು ಕದಲಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ಪಾರ್ವತಿ ಇರುವುದರಿಂದ ನಾನು ಒಂದಷ್ಟು ಏನಾದರೂ ಕೆಲಸವನ್ನು ಮಾಡಬಹುದು ಅಂಥೇಳಿ ಅವನು ಬಿಟ್ಟ ಬಾಣಕ್ಕೆ ಸಿಕ್ಕವರು ಅನೇಕ ಮುನಿಗಳು. ಕೊರಗಿದರ್ ಆ ಯತಿಪತಿಗಳು ಹರಣಂಗಳೆದರ್ ವಿಯೋಗಿಗಳು ಮನು ಮುನಿಗಳು ಶರಣೆಂದರ್ ಜಿತಕಾಮರ್ ಮರುಳಾದರ್ ಪುಷ್ಪ ಶರಣನ ಪಡೆ ನಡೆವಾಗಳು. ಕಾಮನ ಪಡೆ ಹೋಗಬೇಕಾದ್ರೆ ಮಿಕ್ಕವರೆಲ್ಲರೂ ಕೂಡ ಮನಸೋತರು. ಆಗ ಅದರ ಹಿಂದೆ ಈ ಕಾಮ ಹೊರಟ. ಹೇಗೆ ಹೊರಟ? ತರುಣೀ ಚರಣ ಮುದ್ರಿಕಾಠಣತ್ಕಾರಂ ತತ್ಕಟಕ ಮಂಜೀರ ಝಣತ್ಕಾರಂ ಕಳಕಂಠ ವೀಥೀ ಧಿಕ್ಕಾರಂ ಬೆರೆಸಿ ಬಳೆದ ಆಗಸಂ ಮುಸುಕೆ ಸರ್ವ ಬಲಂ ವರ್ಮುಳಿಸಿ ಈ ಕಾಮ ಬಂದ. ಮೋಹನ ಬಲದ ಸುಧಾರಸ ಸುಧಾಮಯವನ್ನು ಎಲ್ಲೆಡೆ ಹರಡಿದ. ಆಗ ನುಡಿದಂ ಮದನಂ ತನ್ನೊಳು, ನಾನು ಬಿಟ್ಟ ಬಾಣಗಳೆಲ್ಲವೂ ಕೂಡ ಹೋಗಿ ಅಲ್ಲಿಗೆ ತಲುಪುತ್ತಲೇ ಇಲ್ಲ. ಹೋಗಿ ಶಿವನನ್ನು ತಾಕುವುದು ಇರಲಿ,
ಅಲ್ಲಿಯ ಹತ್ತಿರಕ್ಕೆ ನನ್ನ ಬಾಣಗಳು ಹೋಗದೆ ಅಲ್ಲಿಯೇ ಬೀಳುತ್ತಲಿವೆ ಅಂದ ಮೇಲೆ ಒಪ್ಪಿಕೊಂಡ ಕೆಲಸವನ್ನು ನನ್ನ ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ವ್ಯಾಕುಲಾಂಗನಾದ ಕಾಮ. ಇಲ್ಲಿಯವರೆಗೆ ಯಾರನ್ನ ಬೇಕಾದರೂ ಬದಲಿಸಬಲ್ಲೆ ಅಂದ ಕಾಮನೆಗೆ ಅರ್ಥವಾಗಿದ್ದು ಯಾವ ಬಾಣಗಳು ಆ ಪ್ರಭಾವಲಯದ ಹತ್ತಿರಕ್ಕೂ ಹೋಗಲಾರವು. ಅಷ್ಟರಲ್ಲಿ ಸ್ವಲ್ಪ ವಿಚಲಿತವಾದಂಥದ್ದು ಅರ್ಥವಾಗಿದ್ದು ನಂದೀಶ್ವರನಿಗೆ. ಮುಂದೆಯೇ ನಿಂತಿದ್ದ ಅವ ಶಿವನನ್ನು ಕಾಯೋದಕ್ಕೆ ನೋಡ್ದ. ನಂದೀಶ್ವರನ ಆ ಕೋಪದ ಕಣ್ಣ ನೋಟಕ್ಕೆ ಕಾಮನ ಬಾಣ ಹಾಗೇ ನೆಲಕಚ್ಚಿಯಾಯಿತು. ನುಡಿದಂ ಮದನಂ ತನ್ನೊಳ್ ಬೆಳಂಗಿರಿಯೇನು, ಈ ಗಣೇಶನನ್ನ ಈ ತೆರವು ಮಾಡುವುದೇ ನನ್ನ ಕೈಯಲ್ಲಾಗಲ್ಲ. ಈ ಗಣಗಳನ್ನೇ ಇನ್ನು ಮೃಡನನ್ನು ಮಾತಾಡಿಸುವುದಿರಲಿ, ಅವನನ್ನು ಚಲಿಸುವುದಿರಲಿ, ಹೇಗೆ ಮಾಡಲಿ ಅಂತ ತೀರ ಯೋಚನೆಯನ್ನು ಮಾಡ್ತಾ ಕೂತಿದ್ದಾಗ ಅಲ್ಲಿ ಬರುತ್ತಿದ್ದಳು ಪಾರ್ವತಿ. ಅವಳು ಬರುವೆ ಹೇಗೆ ಅನ್ನಿಸ್ತು ಅವನಿಗೆ ಅಂದರೆ, ಆಕೆ ಬರೇ ಕಣ್ ಬಂದಂತೆ ಉಸಿರು ಬಂದವೋಲ್ ಅತಿಮುದಮಂ ತಾಳ್ದ. ಬಂದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ, ಗಿರಿಜೆ ಗೌರಿ ಜಗನ್ಮಾತೆ ಜಗದೀಶ್ವರಿ ರಕ್ಷಿಸು ಅಂದಾಗ ಪಾರ್ವತಿ ಕೇಳಿದ್ಲು, ಏನಾಯಿತು ಕಂದ, ವ್ಯತ್ಯಾಸವಾಯಿತ ಅಂದಾಗ ಹೇಳ್ದ, ಬಂದದ್ದು ನಿನ್ನ ಮುಂದಿನ ಗಂಡನಾಗ್ತಾನಲ್ಲಮ್ಮ ತಾಯೇ ಈಶ್ವರ, ಅವನ ತಪವನ್ನು ಕೆಡಿಸಲ್ ಮುರರಿಪು ಕಳುಪಿದೊಡೆ ಬಂದು ಹೇಮಾಚಲಕ್ಕೆ ಬಂದಾಯಿತು ನಾನು. ಆದರೆ ಅವನು ತಪ ಕೆಡಿಸೋದು ಅಷ್ಟೇ ಇರಲಿ, ನನ್ನ ಬಾಣಗಳೆಲ್ಲವೂ ಕೆಟ್ಟು ಕೆಳಗೆ ಬಿದ್ದಿವೆ. ಈಗ ಏಕೈಕ ಆಶಯ ಅಂದರೆ ಅದು ನೀನೇ. ನಿನ್ನ ಸಹಾಯವಿಲ್ಲದಿದ್ದರೆ ಇವನನ್ನು ನಾನು ಏನೂ ಮಾಡಲಾರೆ. ಆದ್ದರಿಂದ ಅದನ್ನು ಮಾಡುವುದಕ್ಕೆ ಬೇಕಾದ ವರವನ್ನು ನೀನು ನನಗೆ ಕೊಡು ತಾಯೇ, ವರವ ಕೊಡೆ. ವರವ ಕೊಡೆ ತಾಯಿ ವರವ ಕೊಡೆ, ವರವ ಕೊಡೆ ತಾಯಿ ವರವ ಕೊಡೆ, ಕಾಮನ ಕಾರ್ಯ ಸ್ಥಿರವಾಗಿ ನಿಲ್ಲುವತ ವರವ ಕೊಡೆ ತಾಯಿ ವರವ ಕೊಡೆ, ಕಾಮನ ಕಾರ್ಯ ಸ್ಥಿರವಾಗಿ ನಿಲ್ಲುವತ ವರವ ಕೊಡೆ ತಾಯಿ ವರವ ಕೊಡೆ.
ಪ್ರಾರ್ಥಿಸ್ತಾನೆ. ನೀನು ಒಪ್ಪಿಗೆ ಕೊಟ್ಟರೆ ಮಾತ್ರ ಈ ಕೆಲಸವ ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯಮ್ಮ, ಇಲ್ಲದಿದ್ದರೆ ಶಿವನನ್ನು ನಾನು ಏನೂ ಮಾಡೋಕ್ಕೆ ಆಗೋದಿಲ್ಲ. ಆಗ ತಾಯಿ ಹೇಳ್ತಾಳೆ, ಅರ್ಥ ಆಯಿತು, ನೀನು ಬಂದಾಗಲೇ ನನಗೆ ನೀನು ಯಾವ ಕೆಲಸಕ್ಕೆ ಬಂದಿದ್ದೀಯಾ ಅನ್ನುವುದು ನನಗೆ ಪೂರ್ಣ ಪ್ರಮಾಣದಲ್ಲಿ ಅರ್ಥವಾಗಿದೆ. ಹಾಗಾಗಿ ಚಿಂತಿಸಬೇಡ, ಚಿಂತಿಸುವುದಕ್ಕೆ ಅಗತ್ಯವೂ ಇಲ್ಲ. ನೀನು ನಾನಾ ವಿಧದಿಂದ ರುದ್ರನ ತಪವನ್ನು ಬೆಸಿಗೆಯ ಬಿಡಿಸು. ಆನೆ ಇರ್ಪೆನ್ ರಕ್ಷೆಯೂ ಆನೆ ಸಹಾಯವೂ ನಾನೇ ಅನ್ನುವ ಅಭಯವನ್ನು ಪಾರ್ವತಿ ಕೊಡ್ತಾಳೆ. ಕಾಮ ನೋಡ್ತಾನೆ, ನಿಜವಾಗ್ಲೂ ಇದು ಹೌದೇನಾ ಈ ಅಭಯ ಅಂದಾಗ ಮತ್ತೆ ಪಾರ್ವತಿ ತಿಳಿಸ್ತಾಳೆ, ಅರಿದೆಂ ನಿನ್ನಯ ಬರವಂ, ನೀನು ಯಾಕೆ ಬಂದಿದ್ದೀಯ ಅಂತ ನನಗೆ ಅರ್ಥ ಆಗಿದೆ. ಕರೆಗೊರಲನ ತೀರ್ವ ತಪಮನ್ ಎಳ್ದಟ್ಟುವುದು ಈ ತೆರದಿಂದ ಎನ್ನಿಷ್ಟಮೂ ಅದೇ. ನೀನು ಬಂದಿದ್ದೀಯಲ್ಲ ಕೆಲಸ, ಅದೇ ನನಗೂ ಕೂಡ ಬೇಕಾಗಿರುವುದು. ಅದೇ ಎನ್ನ ಇಚ್ಛೆ, ಎನ್ನ ಲಾಭಂ, ಎನ್ನ ಲೋಭಂ. ನನ್ನ ಸ್ವಾರ್ಥ ಯಾಕಿದೆ ಅಂದರೆ ನಾನು ಪುನರ್ ಶಿವನಲ್ಲಿ ಸೇರಲೇಬೇಕು. ನಾವು ಸೇರಿದಾಗಲೇ ತಾರಕನ ಸಂಹಾರ ಆಗೋದಕ್ಕೆ ಸಾಧ್ಯವಾಗೋದು. ಲೋಭ ಅಂದರೆ ನಮ್ಮ ಭಾಷೆಯ ಲೋಭ ಅಲ್ಲ, ಅದು ಜಗತ್ತಿಗೆ ಒಳಿತನ್ನು ಮಾಡುವಂತಹ ಒಂದು ಲೋಭ. ಅದಕ್ಕಾಗಿ ಈ ಕೆಲಸವಾಗಬೇಕು. ಅದನ್ನು ಕೇಳಿದ ಮೇಲೆ ಕಾಮ ಪಿಂದಣ ಪರಿಭವಮನ್ನು ಹುಡುಗಿ ತಳೆದನ್ ಅತಿಮುದದಿಂದ. ಈಗ ಅವನ ಸೋಲು ಅಂತ ಸಮಸ್ಯೆ ಆಗಲಿ, ಇಷ್ಟು ನೀನು ರಕ್ಷೆಯನ್ನು ಕೊಡ್ತೀಯ ಅಂಥೇಳಿ, ಆದರೆ ನಾನಿನ್ನು ಧೈರ್ಯದಿಂದ ಮುಂದೆ ಹೋಗ್ತೀನಿ, ಮುಂದೆ ಹೋಗಬಲ್ಲೆ ಅಂತ ಹೇಳಿ ನಿಂತ. ಪಾರ್ವತಿ ಅತ್ತ ತಿರುಗಿ ನೋಡ್ತಾಳೆ. ಅಲ್ಲಿ ಆರಂಭದಲ್ಲಿಯೇ ಇದ್ದ ಮುಗಿದ ಮನಂ ಮುಗಿದ ಕರಂ ಮುಗಿದ ಅಕ್ಷಿಗಳ ಅಲರ್ವ ಪುಳಕಂ ಅಲರ್ವ ಆನಂದಾಶ್ರುಗಳ ಅಲರ್ವ ಭಕ್ತಿ ತನ್ನೊಳ್ ಸ್ವಗಯಿಸಿ ನಂದೀಶ ನಿರ್ದನ್ ಉತ್ತಮ ಭಕ್ತ ಅಂದ್ಕೊಳ್ಳು. ಇವನನ್ನು ದಾಟುವುದೇ ಕಷ್ಟ ಅಂತ ಹೇಳಿ ಅವನನ್ನು ಕೃಪೆಯಿಂದ ನೋಡಿದಳು ಪಾರ್ವತಿ. ಅಂದರೆ ಈ ಭಕ್ತಿಗೆ ಮನಸ್ಸು ಮಾಡುವಂತಹ ಮನಸ್ಸನ್ನು ನಿನಗೂ ಕೂಡ ಕೊಡಲಿ ಅಂತ ಹೇಳಿ ಮುಂದೆ ಹೋಗ್ತಾಳೆ ಅವಳು. ಕಾಮ ಬಾಣ ಪ್ರಯೋಗವನ್ನು ಆರಂಭಿಸಿದ ಶಿವನ ಮೇಲೆ. ಅದಕ್ಕೆ ಸಿಕ್ಕಿದ ವ್ರತಿಗಳು ಮುನಿಗಳು ಎಲ್ಲರೂ ಕೂಡ ಅಳುಕಿದರು. ಇಡೀ ವಾತಾವರಣ ಸಿದ್ಧವಾಯಿತು. ಆ ವಾತಾವರಣದ ಚಂದವನ್ನು ನೋಡುತ್ತಲೇ ಹರಿ ಅಜರು ಕೂಡ ಅಚ್ಚರಿಪಟ್ಟರು. ಇದೆಂತಹ ಶಕ್ತಿ ಈ ಕಾಮನದು. ಕಾಮನೆಗಳಿತ್ತು ಅಂದ ತಕ್ಷಣ ಮನುಷ್ಯ ಹೇಗೆ ಬದಲಾಗಿ ಬಿಡ್ತಾನಲ್ವ, ಅಂತಹ ಶಕ್ತಿ ಇವನಿಗೆ ಇದೆಯಲ್ಲ ಅಂತ ಹೇಳಿ ಅಂದುಕೊಂಡ್ರು. ಅದರ ಜೊತೆಗೆ ಈಡಾಗದೇ ಇರುವ ಶಿವನನ್ನು ಕೂಡ ಕಂಡರು. ಅವನು ಹೂಡಿದ ಮೋಹನ ಶರವೆಲ್ಲವೂ ಕೂಡ ಶಿವನನ್ನು ತಾಕದೆ ಬೀಳುತ್ತಿದ್ದಾಗ ಮನ್ಮಥಂ ಮುಳಿದಂ. ಮನ್ಮಥನಿಗೂ ಕೂಡ ಕೋಪ ಬಂತು. ಇದು ಎಷ್ಟು ಪ್ರಯೋಗವನ್ನು ಮಾಡುವಂಥದ್ದು, ಈ ಶಿವ ಏನು ಮಾಡ್ತಿದ್ದಾನೆ ಅಂತ ಹೇಳಿ ನಿಂತು ಎಂಥ ಅಸ್ತ್ರಗಳನ್ನು ಬಿಟ್ಟ. ಉನ್ಮದದ ಮದನ ಮೋಹನ ಸಂತಾಪನ ವಶೀಕರಣ ಅಸ್ತ್ರವ್ಯೂಹಂ ವ್ಯರ್ಥಮೇ ಇದೆಂದು ಮದನ ಆ ಎಲ್ಲವನ್ನು ಪ್ರಯೋಗ ಮಾಡಿದಾಗ ಮತ್ತೆ ಅವೆಲ್ಲವೂ ಕೆಳಗೆ ಬಿದ್ದವು. ಇಷ್ಟು ಅಸ್ತ್ರಗಳನ್ನು ಪ್ರಯೋಗಿಸಿದರೂ ಕೂಡ ಅಲ್ಲಾಡದ ಯೋಗಿ ಈ ದಿಗಂಬರ ಶಿವ. ಹಾಗೆ ಕೂತಿದ್ದ, ಬೆರಗಾಗಿ ನಿಂತವನು ಕೊನೆಯಲ್ಲಿ ಎಲ್ಲ ಬಾಣಗಳನ್ನೂ ಕೂಡ ಒಟ್ಟಿಗೆ ಪ್ರಯೋಗಿಸುವೆ ನಾನು ಎಂದು ಸಿದ್ಧನಾಗಿ ಅಂಜನು ನಾನು ಉನ್ನತ ಬಲವಾಯ್ತೆನ್ನುತ್ತೆ ವಿಭ್ರಮದಿಂದ ಒಟ್ಟಿಗೆ ಪಂಚ ಬಾಣಗಳನ್ನು ಕಾಮ ಈಗ ಹೂಡಿದ್ದಾನೆ ಪರಶಿವನ ಮೇಲೆ. ತೆಗೆದನ್ ಆಕರ್ಣಾಂಬರಂ
ನೆರೆಹೂಡಿದ್ದ ಪುಷ್ಪಾಸ್ತ್ರದ ಒಂದು ಸಣ್ಣ ಸಂಗತಿ ಶಿವನ ಬಳಿಗೆ ಹೋಗೋದಿಕ್ಕೆ ಸಾಧ್ಯ ಆಯಿತು. ಹರಿಹರ ಅದು ಯಾಕೆ ಸಾಧ್ಯ ಅಂತ ಹೇಳ್ತಾನೆ. ಪಾರ್ವತಿಯ ಮನೋರಥಂ ಮುಪ್ಪುರಿಗೊಂಡದು ಆ ಬಾಣಗಳ ಜೊತೆಯಲ್ಲಿ. ಬರಿಯ ಕಾಮನ ಬಾಣದ ಶಕ್ತಿಯಲ್ಲ, ಪಾರ್ವತಿಯ ವಾಂಛೆ ಅದರ ಜೊತೆಗೆ ಸೇರಿದೆ. ಹಾಗಾಗಿ ಈ ಶಿವನ ನಿಷ್ಕ್ರಿಯಾತ್ಮಕ ನಿರುಪಾಧಿಕ ನಿರಾವರಣವಿತ್ತಲ್ಲ, ಅದನ್ನು ಸ್ವಲ್ಪ ಮಟ್ಟಿಗೆ ಅದು ಭೇದಿಸಿತು. ಅದನ್ನು ನೋಡಿದ ಅರ್ಥವಾಯಿತು ಶಿವನಿಗೆ. ನಿಂತ ಭೂತೇಶ್ವರ ಸಂಚಲನಗೊಂಡ. ಈಗ ಸಂಚಲನಗೊಂಡದ್ದಷ್ಟೇ ಅಲ್ಲ, ಕಣ್ತೆರೆದ. ಮುಂದೆ ಪುಷ್ಪಾಂಜಲಿಯನ್ನು ಕೊಟ್ಟಂತೆ ಮೈಯೆಕ್ಕಿದ ಗಿರಿಜಾತೆಯಂ ಭೂತೇಶ್ವರಂ ಕಂಡು ಈ ಮಾನಿನಿ ಏಕೆ ಮತ್ತೆ ಈ ತಪದೊಳ್ ಎಲ್ಲಿ ಅದು ಎತ್ತನಿಂದ ಬಂದು ಆರಿಂದ ಈ ಎಲ್ಲ ಬದಲಾವಣೆಗಳು ಆದುವೆಂದು ನಿಟಿಲಾಕ್ಷ ನಸುಕೋಪದಿಂದ ನೋಡಿದ. ಪಾರ್ವತಿ ಒಂದು ಕಡೆ ಇದ್ದಾಳೆ. ನಂದೀಶ್ವರನನ್ನು ದಾಟಿ ಬಂದದ್ದು ಹೇಗೆ ಅಂತ ಹೇಳಿ ಎದ್ದು ನಿಂತ ಶಿವ ಈಗ ಸುತ್ತ ನೋಡಿದ. ನೋಡದ ಮುನ್ನಂ ಕೋಪಂ ನಾಡೆಯುಂ ಒತ್ತರಿಸಿ ನೇಳ್ದು ನೆಟಿಲೇಕ್ಷಣದಲ್ಲಿ ಕೂಡೆ ಬಳೆ ಬಳೆದು ಸುಳಿದು ಗುಳುಗುಳಿಸಿ ಕುದಿಯಿತಾಗ ಶಿವನ ಕೋಪ ಬಂದ ಶಿವನನ್ನು ತಡೆಯುವುದು ಮಹಾ ಕಷ್ಟ. ಅದರಲ್ಲೂ ಅವನ ರುದ್ರ ನರ್ತನವಿದೆಯಲ್ಲ, ಅದನ್ನು ದಾಟುವುದಂತೂ ಇನ್ನೂ ಕಷ್ಟವೇ. ಕಾಮನ ಪೂರ್ಣವಾದ ಬಾಣ ಪ್ರಯೋಗಗಳಿನ್ನೂ ಕೂಡ ಆಗಿಲ್ಲ. ಎದ್ದು ನಿಂತ. ಜಟಾ ಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಧಗಜ್ಜಲಲ್ಲಲಾಟ ಪಟ್ಟ ಪಾದಕ್ಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರದಕ್ಷಿಣಮ್ಮವ. ಧಗಧಗನೆ ಉರಿಯುತ್ತಿದ್ದ ಶಂಕರ ನಿಂತ. ಅಗರ್ವ ಸರ್ವ ಮಂಗಳ ಕಳ ಕದಂಬ ಮಂಜರಿ ರಸಪ್ರವಾಹ ಮಾಧುರಿ ವಿಜೃಂಭಣಾ ಮಧುವ್ರತಂ ಸ್ಮರಾಂತಕಂ ಪುರಾಂತಕಂ ಭವಾಂತಕಂ ಮಖಾಂತಕಂ ಗಜಾಂತಕಾಂಧಕಾಂತಕಂ ತಮಂಧಕಾಂತಕಂ ಭಜೆ. ನಿಂತವನ ನೋಡಿದ ಪೊಗೆದುದು ಪೊತ್ತಿದು ಹತ್ತು ಕಿಡಿಯೆಟ್ಟಿದು ನಾಲ್ದೆಸೆದೋರೆತ್ತು ಬಾಂಗೆ ಒಗೆದುದು ಅವನ ಕೋಪ ನಿಂದು ಪೊಂಬೆಳಗು ಪುರಬತ್ತದು ಧನ್ ಧಗಿಲ್ ಧಗಿಲ್ ಧಗಿಲ್ಲೆನುತ ಅಟ್ಟಿ ತಟ್ಟಿದುದು ಮುಟ್ಟಿತು ಸುಟ್ಟಿತು ತಿಂದು ತೇಗಿದ ತ್ರಗಿಯದ ನಿಂದ ಭೂಗಣಯನಂ ಪಣೆಗಣ್ಣನ ಉರಿ ಹಂಪೆಯಾಳ್ದನ ಉರಿ ಕಾಮನನ್ನ ಮೇಲಿಂದ ಕೆಳಗಿನವರೆಗೆ ಧಗಧಗನೆ ಹತ್ತಿಸಿ ಸುಟ್ಟಿತು ಇಟ್ಟಣಿಸಿ ಗುಡುಗುಡಿಸಿ ಕಿಡಿಗುಟ್ಟಿ ಕನಲ್ದಡಿಸಿ ಸಿಡಿಲ ಬಳಗದ ಮುಳಿಸಂ ತೊಟ್ಟುದು ಬಿಸುಗಣ್ಣನ ಉರಿ ಪೊರೆ ಮೊಟ್ಟುದು ಸುಟ್ಟುದು ರತೀಶನಂ ಅರೆ ನಿಮಿಷಾರ್ಧದಲ್ಲಿ. ಇಷ್ಟೆಲ್ಲ ಮಾಡಿದ ಈ ಕಾಮ ಇದ್ದಕ್ಕಿದ್ದ ಹಾಗೆ ಶಿವನ ಕೋಪಕ್ಕೆ ಬಲಿಯಾದ. ಮೇಲಿನಿಂದ ನಿಂದು ಪ್ರತಿಯೊಬ್ಬರೂ ಕೂಡ ನೋಡ್ತಾ ಇದ್ದಾರೆ. ನಿಟ್ಟುಸಿರು ಬಿಟ್ಟುಬಿಟ್ರು. ಮಹಾದೇವ ಶಂಭೋ ಮಾನಿನಿಯ ಕಂಡು ಇದೇನು ಮಾಡಿದೆಯೋ ನರೇಶ. ಮಹಾದೇವ ಶಂಭೋ ಮಹಾದೇವ ಶಂಭೋ ಈಶ ಮಹೇಶ ಮಾನಿನಿಯ ಕಂಡನು ನರೇಶ ಪರೇಶ. ಮಹಾದೇವ ಶಂಭೋ ಈಶ ಮಹೇಶ ಮಾನಿನಿಯ ಕಂಡನು ನರೇಶ ಪರೇಶ. ಮಹಾದೇವ
ಹುಟ್ಟುವುದಕ್ಕೆ ಮೊದಲೇ ಕಾಮ ಉರಿದು ಕರಿಮುರಿ ಹೋದ. ಎಲ್ಲರೂ ಕೂಡ ಸಂಕಟಪಟ್ಟು ಬಿಡ್ತಾರೆ. ಯಾಕೆಂದರೆ ದೇವತೆಗಳ ಆದೇಶದಂತೆ ಈ ಕಾಮ ಶಿವನ ಬಳಿಗೆ ಹೋಗಿದ್ದಂಥವ. ಇಲ್ಲದೇ ಇದ್ದಲ್ಲಿ ಅವ ಅಲ್ಲಿ ಹೋಗಿರ್ತಾ ಇರಲಿಲ್ಲ. ಹೋದವನು ಪ್ರಾಣವನ್ನೇ ತೆತ್ತು ಆಗಿದೆ. ಜಯಶೀಲನಾಗಿದ್ದು ಪ್ರಭು ವಿಷಕಂಠ ಮಾತ್ರ. ಆದರೆ ಇವತ್ತು ಈ ಜಯವಿದೆಯಲ್ಲ, ಯಾರಿಗೂ ಅಂಥ ಸೊಗಸಾಗಲಿಲ್ಲ. ಶಿವ ಸೋತಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆಂದರೆ ಶಿವೆ ಬರಬೇಕಲ್ಲ ಇಲ್ಲಿ, ಇಲ್ಲ ಅಂದರೆ ಜಗತ್ತು ಉಳಿಯೋದಿಲ್ಲ ಅನ್ನುವಂಥ ಒಂದು ದುಃಖ ಎಲ್ಲರನ್ನೂ ಆವರಿಸಿಬಿಡ್ತು. ಇದೇನೂ ಗೊತ್ತಾಗುವುದಕ್ಕೆ ಮುಂಚೆ ಕಾಮ ದಹನ ಆಗಿಯೇ ಹೋಯಿತು. ಈ ಭಾಗ ಎಷ್ಟು ಒಳ್ಳೆಯ ಮಾತುಗಳನ್ನು ಶಿವಪುರಾಣ, ಹರಿಹರ ಇವರ ಮೂಲಕ ನಮಗೆ ಕೊಡುತ್ತೆ ಅಂಥೇಳಿ ಅಂದರೆ, ನಮ್ಮೊಳಗಿನ ಕಾಮವನ್ನು ದಹಿಸಬೇಕಾದರೆ ಪರಶಿವನೇ ಬರಬೇಕು. ಯಾಕೆಂದರೆ ಬೇಡಿಕೆಗಳ ಪಟ್ಟಿ, ನಾನು ಎನ್ನುವ ಅಹಂ ಸದಾಕಾಲ ಎಡೆಗೆತ್ತಿ ನಿಂತಿರುತ್ತೆ. ಅದನ್ನು ಪ್ರತಿ ಬಾರಿಯೂ ಕೂಡ ಈ ಕಾಮ ಹೇಗೆ ಉರಿದು ಕರಿಮುರಿ ಹೋದಮ್ಮ ಅಂತ ಹೇಳಿ ಬರೀತಾನಲ್ಲ, ಹಾಗೆ ನಮ್ಮೊಳಗಿನ ಕಾಮನೆಗಳು ಕರುಕಾಗಿ ಬಿಡಬೇಕು. ಮತ್ತೆ ಅದಕ್ಕೆ ಜೀವವೇ ಬರಬಾರ್ದು. ಆ ಮಟ್ಟಕ್ಕೆ ಕರಕಲಾಗುವಂತಹ ಒಂದು ಪ್ರಕ್ರಿಯೆ ಒಳಗೆ ಆದರೆ ಆಗ ಅಂತರಂಗ ಶುಭ್ರವಾದ ಬಿಳಿಯದಾಗತ್ತೆ. ಒಂದು ಕರಿದಾದರೆ ಮತ್ತೊಂದು ಭಾಗ ಬಿಳಿಯದಾಗತ್ತೆ. ಹಾಗಾಗಿ ನಾವು ಮೊದಲು ಕರಿದಾದರೆ ಮತ್ತೆ ಶುಭ್ರವರ್ಣದವರಾಗಬಹುದು. ಹೊರಗಿನ ಚರ್ಮ ಆಗತ್ತೋ ಬಿಡುತ್ತೋ ಮನಸ್ಸು ಶುಭ್ರವಾಗುತ್ತೆ. ಹಾಗಾಗಿ ನಮ್ಮೆಲ್ಲ ಒಳಗಿನ ಶೃಂಗಾರವೆಲ್ಲವೂ ಕೂಡ ಮನಸ್ಸಿಗೆ ಶೃಂಗಾರವನ್ನು ಮಾಡಿಕೊಂಡರೆ, ಮನಸ್ಸು ತುಂಬ ಬೆಳ್ಳಗಾಗಿ ಇದ್ದರೆ ಆಗ ಗೌರಾಂಗನಾದ ಶಿವ ನಮ್ಮ ಕಣ್ಣಿಗೆ ಕಾಣುತ್ತಾನೆ. ಅಂತರಂಗದಲ್ಲಿ ಅತಿ ಸ್ಪಷ್ಟನಾಗಿ ನಿಲ್ಲುತ್ತಾನೆ. ಇದು ಒಂದು ಕಡೆಯಾದರೆ ಜಗಕ್ಕೆ ಒಳಿತಾಗತ್ತೆ ಅಂಥೇಳಿ. ಆದರೆ ದೇಹವನ್ನು ಬಿಡೋದರಲ್ಲಿ ಯಾವ ಕಷ್ಟವೂ ಆಗೋದಿಲ್ಲ. ಲೋಕಕ್ಕೆ ಕಲ್ಯಾಣ ಆಗತ್ತೆ ಅಂಥೇಳಿ. ಆದರೆ ದೇಹವನ್ನು ಬಿಡುವವರೆಗೂ ಯೋಚನೆ ಮಾಡಿ ತ್ಯಾಗದ ಮೇಲ್ಮೆಯನ್ನು ಮೆರೆದವನೇ ಈ ಕಾಮ. ಅದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಅದಷ್ಟೇ ಅಲ್ಲ, ಇಂದಿಗೂ ಕೂಡ ಕಾಮರಲ್ಲದೇ ಇದ್ದರೂ ಎಷ್ಟು ನೆಮ್ಮದಿಯಾಗಿ ನಾವೆಲ್ಲ ಕೂತು ಈ ಕಥೆಯನ್ನು ಕೇಳುವುದಕ್ಕೆ ನಮ್ಮನ್ನು ಕಾಪಾಡ್ತಾ ಇರುವ ನಮ್ಮ ಸೈನಿಕರಿದ್ದಾರಲ್ಲ, ಅವರ ತ್ಯಾಗವನ್ನು ನಾವು ಒಂದ್ಸರಿ ನೆನೆಸ್ಕೊಳ್ತೀವಿ. ಎಷ್ಟರ ಮಟ್ಟಿಗೆ ನಾವು ಹೀಗೆ ನೆಮ್ಮದಿಯಾಗಿರೋದಕ್ಕೆ ಅವರೆಲ್ಲರೂ ಕಾರಣ ಆಗಿದ್ದಾರಲ್ವ. ಜೀವವನ್ನು ಕೊಡುವುದಕ್ಕೆ ಸಿದ್ಧ ಆಗಿದ್ದಾರೆ, ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ಜೀವ ತೆತ್ತ ಕ್ಯಾಪ್ಟನ್ ಪ್ರಜ್ವಲ್. ತ್ಯಾಗದಿಂದ ಮುಖ ಅಲ್ವಾ ಇವರೆಲ್ಲ. ಈ ಕಥಾನಕಗಳೆಲ್ಲ ನಮ್ಮ ಬದುಕು ಹೇಗಿರಬೇಕು ಅನ್ನುವುದನ್ನು ಮಾರ್ಗದರ್ಶನವನ್ನು ಮಾಡುವ ಕಥಾನಕಗಳೇ ಹೊರತು ಇವ್ಯಾವುಗೂ ಕೂಡ ಗೊಡ್ಡು ಪುರಾಣಗಳಲ್ಲ ಅನ್ನುವುದನ್ನು ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕು. ನಮಗೆ ಈ ಗೊಂದಲ ಯಾಕಾಗತ್ತೆ ಅಂತ ಹೇಳಿದ್ರೆ, ವೈಚಾರಿಕತೆ, ತರ್ಕ ಇದರ ಮಧ್ಯೆ ಸತ್ವವನ್ನು ಮರೆತು ಬಿಡ್ತೀವಿ ನಾವು. ಸತ್ವವನ್ನು ಮರೆತಿದ್ದರಿಂದ ತತ್ವ ಅರ್ಥವಾಗುವುದಿಲ್ಲ. ಆದ್ದರಿಂದ ಸತ್ವ ಮತ್ತು ತತ್ವ ಜೊತೆಗಿದ್ದಲ್ಲಿ ನಮ್ಮ ಪರಂಪರೆಯ ಎಲ್ಲ ಕಥಾನಕಗಳೂ ಕೂಡ ಇಂಥದೊಂದು ಆಶಯವನ್ನು ಇಟ್ಟುಕೊಂಡೇ ರಚನೆಯಾದವು. ಇಲ್ಲಾಂದರೆ ವ್ಯಾಸರಿಗೆ, ವಾಲ್ಮೀಕಿಗೆ ಗೀತೆಯನ್ನು ಬರೆದ ಹೇಳಿದ ಆಚಾರ್ಯನಿಗೆ ಕಥೆ ಹೇಳುವ ಅಗತ್ಯ ಇತ್ತು ಅಂತ ಭಾವಿಸ್ತೀರಾ ನೀವು? ಖಂಡಿತ ಇಲ್ಲ. ಕಥೆಯ ಮೂಲಕ ಮತ್ತೊಂದು ಕಥಾನಕವನ್ನು ತಿಳಿಸಿ ದರ್ಶನವನ್ನು ತಿಳಿಸಿದ ಮಹಾನ್ ದರ್ಶನ ಪರಂಪರೆ ನಮ್ಮದು. ಆ ಪರಂಪರೆಯಲ್ಲಿ ತಂದೆ ತಾಯಿಗಳಾಗಿ ನಿಂತವರು ಗಿರಿಜೆ ಮತ್ತು ಪರಶಿವ.
ಅವರ ಕಲ್ಯಾಣದ ನಮ್ಮ ಈ ಪ್ರಯಾಣವಿದೆಯಲ್ಲ, ನಮ್ಮ ಬದುಕಿನಲ್ಲಿ ಊರ್ಧ್ವಮುಖಿಯಾಗುವಂತಹ ಪ್ರಯಾಣ. ಈ ಪ್ರಯಾಣದಲ್ಲಿ ಇಂದು ಒಳಗೆ ಕಾಮನ ದಹನವಾಗಿದೆ. ನಮ್ಮೆಲ್ಲರ ಮನಸ್ಸಿನಲ್ಲಿರುವಂತಹ ಈ ಅನ್ನುವಂತಹ ಆಶೆಗಳೆಲ್ಲವೂ ದಹಿಸಿ ಒಳಗು ಶುಭ್ರವಾಗಲಿ. ಆ ಶುಭ್ರವಾದದ್ದು ಬೆಳಕನ್ನು ಹಿಡಿದಿಟ್ಕೊಳ್ಳುವಂತಹ ಶಕ್ತಿಯನ್ನು ಯಾವಾಗಲೂ ಕೂಡ ತಗೊಳ್ಳುತ್ತೆ. ಅಂತಹ ಪ್ರತಿಫಲಿಸುವಂತಹ ಹೃದಯದ ನಿರ್ಮಲ ಕನ್ನಡಿಯಾಗಿ ನಾವೆಲ್ಲರೂ ಬದಲಾಗೋಣ. ಆ ಶಕ್ತಿಯನ್ನು ಭಗವತಿ ನಮಗೆ ಕೊಡಲಿ ಅಂಥೇಳಿ ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು, ಪ್ರವಚನವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಈ ಭಾಗದಲ್ಲಿ ಅದೇನೋ ಗೊತ್ತಿಲ್ಲ, ಗಿರಿಜಾ ಕಲ್ಯಾಣ ಅಂತ ಇದ್ದಿದ್ರಿಂದಲೋ ಏನೋ ಅನೇಕ ಕಲ್ಯಾಣಕರವಾದ ಸಂಗತಿಗಳಿಗೆ ನಾವು ಮುಖಾಮುಖಿಯಾಗಿದ್ವಿ. ಅದರಲ್ಲಿ ಮೊದಲನೆಯ ಕಲ್ಯಾಣಕರವಾದಂತಹ ಸಂಗತಿ, ಡಾಕ್ಟರ್ ಫಿಲಿಯೋಸ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದು ಆ ಈರ್ವರು ಹಿರಿಯ ದಂಪತಿಗಳು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು. ಇವತ್ತು ತುಂಬ ಸಂತೋಷದಿಂದ ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂತಹ ಸಂಗತಿ ಅಂಥೇಳಿ ಅಂದರೆ, ಒಬ್ಬರು ದಂಪತಿಗಳು ಪರಂಪರೆಯ ಪರಮ ಅಭಿಮಾನಿಗಳಾದ ಫಿಲಿಯೋಸ ದಂಪತಿಗಳಾದರೆ, ಇನ್ನೊಬ್ಬರು ಪರಂಪರೆಯ ಅಧ್ಯಕ್ಷರೂ ಆಗಿರುವ ಗುರುಗಳಾದ ಶ್ರೀ ಕೃ ರಾಮಚಂದ್ರ ಅವರು ಕುಮಾರವ್ಯಾಸ ಪ್ರಶಸ್ತಿಗೆ ಭಾಜನರಾಗಿ ಅದನ್ನು ಸ್ವೀಕರಿಸಿ